ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿ ದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷ ಶತ್ರುಆತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿ ಸರ್ವದೋಷ ವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಾಗವತ ಸಪ್ತಾಹ ಪ್ರವಚನವನ್ನು ತಮ್ಮ 70ನೇ ವರ್ಷದ ನಿಮಿತ್ತದಿಂದ ನಡೆಸಬೇಕು ಅಂತ ಹೇಳಿ ಶ್ರೀಯುತ ಅನಂತಮೂರ್ತಿಯವರ ಸಂಕಲ್ಪ. ಅದು ಮೊನ್ನೆ ಸುರಾಗಬೇಕಿತ್ತು. ಪರಮಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ಬೆಂಗಳೂರಿಗೆ ಬಂದ ಮೇಲೆ ಸುರಾಗಬೇಕು ಅನ್ನೋ ಒಂದು ಸಂಕಲ್ಪದಂತೆ ಅದು ಇವತ್ತಿನಿಂದ 7 ದಿವಸಗಳ ತನಕ ಈ ಸಾಯಂಕಾಲದ 6:30ಯಿಂದ 7:30 ಗಂಟೆಯ ಕಾಲಾವಧಿಯಲ್ಲಿ ಭಾಗವತದ ಯಥಾಸಂಭವ ವಿಷಯಗಳ ಚಿಂತನೆಯನ್ನು ನಾವು ನಡೆಸುವುದು. ಯಾಕಂದರೆ ಭಾಗವತ ಸಪ್ತಾಹ ಅಂದರೆ 24 × 7 ದಿವಸ ಅಂತ ಅರ್ಥ. ಅಷ್ಟು ಕಾಲ ಕೇಳಿದರೆ ಕೆಲವು ಭಾಗವನ್ನಾದರೂ ಭಗವಂತನ 22 ಅವತಾರಗಳನ್ನಾದರೂ ಚಿಂತನೆ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ಆಗಾಗ ದೊಡ್ಡದು ಚಿಕ್ಕದು ಮಾಡಬೇಡಿ, ಹಾಗೆ ಇರಲಿ. ಅದನ್ನು ನಾನೇ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಒಂದು ಸ್ಥಿತಿಯಲ್ಲಿರಲಿ, ಮಧ್ಯದಲ್ಲಿ ನಾನೇ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಅದರಲ್ಲಿ ಭಾಗವತ ಅದು ಎಷ್ಟು ಹೇಳಿದ್ರೂ ಕೂಡ ಮುಗಿಯುವಂಥದ್ದಲ್ಲ. ಯಾಕಂದರೆ ಭಗವಂತನ ವಿಷಯ. ಭಗವಂತನಿಗೆ ಅನಂತ ಅಂತ ಹೆಸರು. ಅನಂತನ ಬಗ್ಗೆ ಅನಂತದಷ್ಟು ಹೇಳಿದರೂ ಹೇಳದೇ ಇದ್ದದ್ದು ಅನಂತದಷ್ಟೇ ಉಳಿತದೆ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಅಕಸ್ಮಾತ್ ಭಗವಂತನ ಬಗ್ಗೆ ಒಂದಷ್ಟು ಹೇಳಿ ಇನ್ನಷ್ಟೂ ಹೇಳಿ ಇನ್ನು ಹೇಳಲಿಕ್ಕೆ ಇಷ್ಟೇ ಇರುವುದು ಅಂತಾದರೆ ಅವನ ಅನಂತ ಹೇಗಾಗೋದು? ಶಾಂತ ಆಗೋದಿಲ್ವಾ? ಆದರೆ ಭಗವಂತನ ಅನಂತ್ಯ ಅಂದರೆ ಅವನ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯುವುದಿಲ್ಲ ಅನ್ನುವುದೇ. ನಾರದರು ವೇದವ್ಯಾಸರ ಹತ್ರ ಬಂದು ಹೇಳ್ತಾರೆ, ವ್ಯಾಸರೇ, ತಾವು ಬಹಳಷ್ಟು ಗ್ರಂಥಗಳನ್ನು ರಚಿಸಿದ್ದೀರಿ, ಆದರೆ ಇನ್ಯಾವುದೋ ಒಂದು ರಚಿಸಬೇಕಾಗಿದೆ ನೀವು. ವೇದವ್ಯಾಸರು ಹೇಳಿದರು, ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದದ್ದು ಮಗು ಅಂತ ನಾರದರ ಹತ್ರ. ನಾನು ಈ ಸರಸ್ವತಿಯಲ್ಲಿ ಶಮ್ಯಾಪ್ರಾಸವೆಂಬ ನನ್ನ ಆಶ್ರಮದಲ್ಲಿ ಕೂತುಕೊಂಡು ಇಷ್ಟು ಹೊತ್ತು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಏನೋ ಒಂದು ಹೇಳಬೇಕಿತ್ತು, ಹೊಟ್ಟೆಯಲ್ಲಿ ಉಂಟು, ಬಾಯಿ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಹೀಗೆ ಕಾತರರ ಹಾಗೆ ಸರ್ವಜ್ಞರು ಅಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದಾರಂತೆ. ಆಗ ನಾರದರು ಹೇಳ್ತಾರೆ, ನಂಗೊತ್ತಾಯಿತು ನೀವು ಹೇಳಬೇಕಾದ್ದು ಯಾವುದು ಅಂತ. ಯಾವುದು? ಯಥಾ ಧರ್ಮಾದಯೋಕ್ಯರ್ಥಾ ಮುನಿವರ್ಯಾನುವರ್ಣಿತಾ ನ ತಥಾ ವಾಸುದೇವಸ್ಯ ಮಹಿಮಾಖ್ಯನುವರ್ಣಿತಃ. ತಾವು ಧರ್ಮದ ಬಗ್ಗೆ ಬಹಳಷ್ಟು ಹೇಳಿ ಆಗಿದೆ ವ್ಯಾಸರೇ. ಅರ್ಥದ ಬಗ್ಗೆ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರ ಅಂತ 4 ಪುರುಷಾರ್ಥಗಳು. ಈ 4 ಪುರುಷಾರ್ಥಗಳಿಗೆ ಸಂಬಂಧಪಟ್ಟ ಶಾಸ್ತ್ರವನ್ನು ತಾವು ಬಹಳಷ್ಟು ಹೇಳಿ ಆಗಿದೆ. ಆಮೇಲೆ ಮತ್ತೆ ಕೆಲವರು ಇನ್ನಷ್ಟು ಹೇಳಿ ಅಂತ ಕೇಳಿದ್ದಿದೆ, ಅದಕ್ಕೆ ನೀವು ಮತ್ತಷ್ಟು ಹೇಳಿ ಕೊನೆಗೆ ಹೇಳಿದ್ರಿ ಮುಗಿಯಿತು, ಇನ್ನು ಧರ್ಮಶಾಸ್ತ್ರದ ಬಗ್ಗೆ ಹೇಳಲಿಕ್ಕಿಲ್ಲ, ಮುಗಿಯಿತು ಅಂತ ಹೇಳಿ ಆಗಿದೆ. ಆದರೆ ಹೇಗೆ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಮೋಕ್ಷಶಾಸ್ತ್ರದ ಬಗ್ಗೆ ತಾವು ಅನುವರ್ಣನೆ ಮಾಡಿದ್ದೀರೋ ಹಾಗೆ ಆ ವಾಸುದೇವನ ಮಹಿಮೆಯನ್ನು ಅನುವರ್ಣನೆ ಮಾಡಲಿಲ್ಲ ಅಲ್ವಾ? ಅದಕ್ಕೋಸ್ಕರ ಸಮಾಧಿನಾನುಸ್ಮರ ಯದ್ವಿಚೇಷ್ಟಿತಂ. ಯಾವ ಆ ಭಗವಂತನ ವಿಚೇಷ್ಟಿತ ಅವತಾರ ಸ್ವರೂಪದಿಂದ ಭೂಮಿಯಲ್ಲಿ ಬಂದು ಏನೇನು ಚೇಷ್ಟೆಗಳನ್ನು ಮಾಡಿದ್ದಾನೆ ಆ ದೇವ, ಆ ಚೇಷ್ಟೆಗಳನ್ನು ಸಮಾಧಿ ಭಾಷೆಯಿಂದ ನಮಗೆ ತಿಳಿಸಿಕೊಡು. ಯಾಕಂದರೆ ನೀನು ದರ್ಶನ ಭಾಷೆಯಿಂದಲೋ ಗುಖ್ಯ ಭಾಷೆಯಿಂದಲೋ ಅದನ್ನು ಹೇಳಿದರೆ ನಾವು ಆ ವಿಷಯವನ್ನು ಕೇಳಿ ಭಕ್ತಿ ಭಾವುಕರಾಗಿ ಕುಣಿದು ಕುಪ್ಪಳಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆ ದೇವರ ಕಥೆಯನ್ನು ಕೇಳ್ತಾ ಕೇಳ್ತಾ ರೋಮಾಂಚನಗೊಳ್ತಾ ನಮ್ಮ ಅಂತಃಕರಣ ಆರ್ದ್ರೀಭೂತವಾಗಿ ಆ ಆರ್ದ್ರೀಭಾವ ಕಣ್ಣಿನಲ್ಲಿ ಆನಂದಾಶ್ರವಾಗಿ ಹರಿಬೇಕು ಅಂತಾದರೆ ಸಮಾಧಿ ಭಾಷೆಯಿಂದ, ಎಲ್ಲರಿಗೂ ಅರ್ಥವಾಗುವ ಸಮಾಧಾನದ ಭಾಷೆಯಿಂದ ಆ ಭಗವಂತನ ಚೇಷ್ಟೆಗಳನ್ನು ನೀನು ವರ್ಣನೆ ಮಾಡಬೇಕು ಸ್ವಾಮಿ ಅಂತ ನಾರದರು ಕೇಳಿಕೊಂಡ್ರು. ಈ ಶ್ಲೋಕ ಸ್ವಲ್ಪ ವಿಚಿತ್ರವಾಗಿದೆ. ಅದಕ್ಕೆ ಆಚಾರ್ಯರು ಹೇಳಿದ ವಿಷಯವನ್ನು ಸೇರಿಸಿಕೊಂಡು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡಬೇಕಾಗ್ತದೆ. ಧರ್ಮಾದಿಗಳನ್ನು ಹೇಗೆ ವರ್ಣನೆ ಮಾಡಿದ್ದೀಯೋ ಹಾಗೆ ವಾಸುದೇವನ ಚರಿತೆಯನ್ನು ವರ್ಣಿಸಿಲ್ಲ ನೀನು ಅಂತ ವ್ಯಾಸರ ಹತ್ರ ಹೇಳಿದರೆ, ವ್ಯಾಸರು ಈಗಾಗಲೇ ಮಹಾಭಾರತ ರಚಿಸಿಯಾಗಿದೆ, 17 ಪುರಾಣಗಳನ್ನು ರಚಿಸಿಯಾಗಿದೆ, ಉಪಪುರಾಣಗಳನ್ನು ಸ್ಮೃತಿಗಳನ್ನು ರಚಿಸಿದ್ದಾರೆ, 4 ವೇದಗಳ ವಿಭಾಗಗಳನ್ನು ಮಾಡಿದ್ದಾರೆ, ವೇದಾರ್ಥ ನಿರ್ಣಯಕ್ಕೋಸ್ಕರ ಬ್ರಹ್ಮಸೂತ್ರವನ್ನು ರಚಿಸಿಯಾಗಿದೆ. ಇಷ್ಟೆಲ್ಲ ರಚಿಸಿದ ವ್ಯಾಸರ ಹತ್ರ ಬಂದು ನಾರದರು
ನೀವು ಮಾಡಿದ್ದೇನೂ ಸಾಲದು, ವಾಸುದೇವನ ಮಹಿಮೆ ಹಾಗೆ ಹೇಳಲಿಲ್ಲ ನೀವು ಅಂದ್ರೆ ಏನು ಅರ್ಥ ಆಯ್ತು? ಮಹಾಭಾರತದಲ್ಲೂ ಕೂಡ ಹೇಳಲಿಲ್ಲ ಅಂತ ಅರ್ಥ ಆಗ್ತದೆ. ಮುಂದಕ್ಕೆ ಹೇಳುವ ಶ್ರೀಮದ್ ಭಾಗವತದಲ್ಲಿ ಹೇಳಿದಷ್ಟು ಮಹಾಭಾರತದಲ್ಲೂ ಹೇಳಲಿಲ್ಲ ಅಂತ ಅರ್ಥ ಆಗ್ತದೆ. ಇದು ಸರಿಯಾದ ಸಿದ್ಧಾಂತ ವಿಷಯದಲ್ಲಿ ಸರಿಯಾದ ವಿಷಯ ಅಲ್ಲ. ಯಾಕಂದರೆ ಭಾಗವತ ಶ್ರೇಷ್ಠವೋ ಮಹಾಭಾರತ ಶ್ರೇಷ್ಠವೋ ಅಂತ ವಿಮರ್ಶೆ ಮಾಡಿದರೆ ನಾವು ಭಾಗವತ ಸಪ್ತಾಹ ಆದಮೇಲೆ ವಿಮರ್ಶೆ ಮಾಡುವ. ಮಾಡಿ ಏನು ಮಾಡುವ, ಒಂದು ತಕ್ಕಡಿ ಹಾಕುವ, ಇದಕ್ಕೆ ಹಾಕಬೇಕು, ಬೇರೆದ್ದಕ್ಕೆ ಹಾಕಿದರೆ ನಡೆಯೋಲ್ಲ. ಚಿಕ್ಕ ಚಿಕ್ಕ ತಕ್ಕಡಿಗೆಲ್ಲ ಹಾಕಿದರೆ ಮಹಾಭಾರತ ಇಟ್ಟಾಗ ತುಂಡಾಗಿ ಬೀಳುವ ಸಾಧ್ಯತೆ ಇದೆ. ಅದಕ್ಕೆ ಕಟ್ಟಿ ಗೋವುಗಳನ್ನು ತುಲಾಭಾರ ಮಾಡುವ ತಕ್ಕಡಿಯೇ ಆಗಬೇಕು ಅದಕ್ಕೆ. ಅದರಲ್ಲಿ ಒಂದು ಕಡೆ ಮಹಾಭಾರತ ಇಟ್ಟು ಇನ್ನೊಂದು ಕಡೆ ಭಾಗವತ ಇಟ್ಟು, ಭಾಗವತದ 20 ಪುಸ್ತಕ ಇಟ್ಟರೂ ಕೂಡ ಭಾಗವತದ ಪುಸ್ತಕವೇ ಅಡಿಗೆ ಹೋಗುದೆ, ಮಹಾಭಾರತದ ಪುಸ್ತಕವೇ ಭಾರವಾಗಿ ಕೆಳಕಿಳಿಯುವುದೇ ಹೊರತು ಭಾಗವತದ್ದಲ್ಲ. ಅಂದರೆ ಮಹತ್ವಾತ್ ಭಾರವತ್ವಾಚ್ಚ ಮಹಾಭಾರತ ಮುಚ್ಯತೆ. ಮಹಾಭಾರತ ಅಂತ ಅದರ ಹೆಸರಿನ ಒಂದು ಅರ್ಥ ಏನು ಅಂದರೆ ಅದು ಮಹತ್. ಪುರಾಣ ಇತಿಹಾಸಗಳಲ್ಲಿ ಮಹಾಭಾರತವನ್ನು ಸರಿಗಟ್ಟತಕ್ಕಂತಹ ಒಂದು ಪುರಾಣವಾಗಲಿ ಇತಿಹಾಸ ಗ್ರಂಥವಾಗಲಿ ಮತ್ತೊಂದು ಇಲ್ಲ. ಆ ಮಹತ್ವ ಅದರಲ್ಲಿದೆ. ಭಾರ, ಅರ್ಥ ತೆಗೆದಷ್ಟು ಅದರಿಂದ ಅರ್ಥದ ಭಾರ ಇದೆ ಅದರಲ್ಲಿ. ಒಂದೊಂದು ಶ್ಲೋಕಕ್ಕೆ ಒಂದು ಅರ್ಥ ಅಲ್ಲ, 10 ಅರ್ಥಗಳಲ್ಲ, ಕೆಲವೊಂದು ಶ್ಲೋಕಗಳಿಗೆ 10ಕ್ಕಿಂತ ಹೆಚ್ಚು ಅರ್ಥಗಳಲ್ಲಿ ಭಗವಂತನ ಗುಣವನ್ನು ಅನುವರ್ಣನೆ ಮಾಡ್ತಕ್ಕಂತಹ ಶ್ರೀಮನ್ ಮಹಾಭಾರತ. ಅದನ್ನು ಮೀರಿದ ಗ್ರಂಥ ಶ್ರೀಮದ್ ಭಾಗವತ ಅಂತ ಹೇಳಿದರೆ ಅದು ಮಾಸ ಪುರಾಣ ಆಗ್ತದೆ. ನಮ್ಮಲ್ಲಿ ಮಾಸ ಪುರಾಣಗಳು ಅಂತುಂಟು. ಚಾತುರ್ಮಾಸ ಮಹಾತ್ಮೆ, ಧನುರ್ಮಾಸ ಮಹಾತ್ಮೆ, ಭಾದ್ರಪದ ಮಾಸ ಮಹಾತ್ಮೆ ಅಂತ ಆ ಮಾಸದಲ್ಲಿ ಒಂದು ಪುರಾಣ ಇಡುವುದು. ಭಾದ್ರಪದ ಮಾಸ ಮಹಾತ್ಮೆ ಉಪನ್ಯಾಸ ಕೇಳಿದವ ಧನುರ್ಮಾಸ ಮಹಾತ್ಮೆಗೆ ಬಂದ ಅಂತ ಅನ್ಕೋ, ಅವನಿಗೆ ಕನ್ಫ್ಯೂಷನ್ ಶುರು ಆಗ್ತದೆ. ಭಾದ್ರಪದ ಮಹಾತ್ಮೆ ಹೇಳಿದವರು ಭಾದ್ರಪದ ಮಾಸಕ್ಕಿಂತ ಶ್ರೇಷ್ಠವಾದ ಮತ್ತೊಂದು ಮಾಸವೇ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಉಪನ್ಯಾಸ ಮಾಡಿರ್ತಾರೆ. ಆಮೇಲೆ ಧನುರ್ಮಾಸ ಮಹಾತ್ಮೆಗೆ ಹೋದರೆ ಧನುರ್ಮಾಸಕ್ಕಿಂತ ಶ್ರೇಷ್ಠವಾದದ್ದು ಭಾದ್ರಪದ ಮಾಸವೂ ಅಲ್ಲ ಅಂತ ಅಲ್ಲಿ ಬರ್ತದೆ. ಈ ಕೇಳಿದವ ಕ್ವಶನ್ ಮಾರ್ಕ್ ಹಾಕೊಂಡು ಹೋಗಿ ಉಪನ್ಯಾಸ ಅಂದರೆ ಹಾಗೆ ಇರುವುದು ಅಂತ ತೀರ್ಮಾನ ಮಾಡುವಂಥ ಪ್ರಸಂಗ ಬರ್ತದೆ. ಈ ಮಾಸ ಮಹಾತ್ಮೆಯ ಹಾಗೋ ಅಲ್ಲ. ಮಹಾಭಾರತ ಯಾವತ್ತೂ ಸರ್ವಶ್ರೇಷ್ಠವೇ. ಶ್ರೀಮದ್ ಭಾಗವತವನ್ನು ವ್ಯಾಸರು ರಚಿಸಬೇಕಾದರೆ ವೇದಗಳನ್ನು 3 ಬಾರಿ ತಿರುವಿ ಹಾಕಿದ್ರು ಅಂತ ಭಾಗವತದಲ್ಲೇ ಉಂಟು. ವೇದಗಳನ್ನು 3 ಬಾರಿ ತಿರುವಿ ಹಾಕಿ ಅಂತ ತೆಗೋ ಅಂತ ಶುಕಾಚಾರ್ಯರಿಗೆ ಒಂದು ಪುರಾಣವನ್ನು ಕೊಟ್ಟರು ಅಂತ. ವೇದಗಳನ್ನು 3 ಬಾರಿ ತಿರುವಿ ಹಾಕಿ ಇದನ್ನು ಕೊಟ್ಟರು ಅಂದ್ರೆ ಏನರ್ಥ? ವೇದದ ಸಾರವನ್ನು 3 ಬಾರಿ ಸಂಗ್ರಹ ಮಾಡಿ ಕೊಟ್ಟಿರ್ತಕ್ಕಂತಹ ಗ್ರಂಥೋಷ್ಟಾದಶ ಸಹಸ್ರ ಶ್ರೀಮದ್ ಭಾಗವತಾಭಿಧ 18,000 ಗ್ರಂಥ ಅಂತ ಕರೆಸಿಕೊಳ್ಳತಕ್ಕಂತಹ ಶ್ರೀಮದ್ ಭಾಗವತ ಸರ್ವಶ್ರೇಷ್ಠವಾದ ಪುರಾಣ. 18 ಪುರಾಣಗಳಲ್ಲಿ ಭಾಗವತವು ಸರ್ವಶ್ರೇಷ್ಠವೇ ಹೊರತು ಮಹಾಭಾರತ ಮುಂದೆ ಈ ಭಾಗವತ ಕನಿಷ್ಠವೇ. ಹಾಗಾದರೆ ಮಹಾಭಾರತ ಸಪ್ತಾಹ ಅಂತ ಮಾಡುವ, ಭಾಗವತ ಸಪ್ತಾಹ ಯಾಕೆ ಮಾಡುವುದು ಅಂತ ಒಂದು ಪ್ರಶ್ನೆ ಬರ್ಬೋದು. ಮಹಾಭಾರತ ಸಪ್ತಾಹ ಮಾಡ್ಲಿಕ್ಕೆ ಬರುವುದಿಲ್ಲ. ಮಹಾಭಾರತ ಪೂರ್ತಿ ಕೇಳಬೇಕಾದ್ರೆ, ಒಂದು ಸಾಮಾನ್ಯ ರೀತಿಯಲ್ಲಿ ಮಹಾಭಾರತ ಕೇಳಬೇಕಾದ್ರೆ 3 ವರ್ಷ ಆದರೂ ಕನಿಷ್ಠ ಬೇಕು. ಕಲಿಯುಗದಲ್ಲಿ 3 ವರ್ಷ ಅನ್ನೋದು ಅಸಾಧಾರಣವಾದದ್ದು. ಯಾಕಂದ್ರೆ ತ್ರೇತಾಯುಗದಲ್ಲಿ 14 ವರ್ಷ ಅನ್ನೋದು ಭಾರಿ ಆಯಿತು ಶ್ರೀರಾಮಚಂದ್ರನಿಗೆ ಅಲ್ವಾ. 14 ಆ ತ್ರೇತಾಯುಗದಲ್ಲಿ 13,000 ವರ್ಷ ರಾಜ್ಯಭಾರ ಮಾಡಿದಂತಹ ಕಾಲಾವಧಿ ಅದು. ಅಂಥಲ್ಲೇ 14 ವರ್ಷ ಅಷ್ಟು ಉದ್ದ ಆಯಿತು ಅಂದ್ರೆ ಕಲಿಯುಗದಲ್ಲಿ 3 ವರ್ಷದಷ್ಟು ಹೊತ್ತು ಕೂತು ಕೇಳುವುದಕ್ಕೆ ಯಾರಿಗೆ ಅವಕಾಶ ಇದೆ? ಪ್ರಯಾಸ ಸಾಧ್ಯಂ ಸುಕೃತಂ ಶಾಸ್ತ್ರೇಶು ಪ್ರಥಿತಂ ದ್ವಿಜ. ಈ ಒಳ್ಳೆ ಪುಣ್ಯ ಸಂಪಾದನೆ ತುಂಬಾ ಪ್ರಯಾಸ, ತುಂಬಾ ಕಷ್ಟ. ಹೋಮ ಮಾಡಬೇಕು, ಹೊಗೆ ಬರ್ತದೆ, ಹೊಗೆ ತೆಗೊಳ್ಬೇಕು, ಎಷ್ಟು ಕಷ್ಟ ಇದೆ ಪುಣ್ಯ ಸಂಪಾದನೆ ಮಾಡುವುದು. ಆದರೆ ಜನ ಏನು ಅಪೇಕ್ಷೆ ಪಡುವುದು? ಹೆಚ್ಚು ಪ್ರಯಾಸ ಆಗಬಾರ್ದು. ನಮಗೇನಿದ್ರು ಸರಿಯಾಗಿ 6:15 ಶುರುವಾಗಬೇಕು, 7:00 ಮುಗಿಸ್ಬೇಕು. ಯಾಕಂದ್ರೆ 6:30 ತನಕ ಸಂಧ್ಯಾ ವಂದನೆ ಇತ್ಯಾದಿ ಭಾರಿ ಕರ್ತವ್ಯಗಳು ನಮಗೆ ಸಾಮಾನ್ಯ ಅಲ್ಲ. ಆಮೇಲೆ 7:30 ನಂತರ ಅಂತೂ ಮನೆಯ ವ್ಯವಹಾರಗಳು ಎಷ್ಟಿರ್ತವೆ. ಇದೆಲ್ಲ ಇಷ್ಟು ಸಮಯದಲ್ಲಿ ಅಷ್ಟೇ ನಾವು ಸಮಗ್ರ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನುವ ಕಲಿಕಾಲದ ಸ್ಥಿತಿಯಲ್ಲಿ ಶ್ರೀಮನ್ ಮಹಾಭಾರತವನ್ನು ಹೇಗೆ ತಾನೇ ವ್ಯವಸ್ಥೆ ಮಾಡುವುದು? ಆದ್ರಿಂದ ಮಹಾಭಾರತದ ಸಾರವೂ ಸಂಗ್ರಹವಾಗುವ ಹಾಗೆ ಮಹಾಭಾರತದ ಮೂಲ ಉದ್ದೇಶ ಏನಿದೆ? ಭಕ್ತಿ, ಜ್ಞಾನ, ಅದರ ಮೂಲಕವಾಗಿ ಪ್ರಪಂಚದಲ್ಲಿ ವಿರಕ್ತಿ, ಇದು ಉದ್ದೇಶ. ಆ ಉದ್ದೇಶವನ್ನು ಈಡೇರಿಸುವುದಕ್ಕೆ ಬೇಕಾದಂತಹ ಭಾಗಗಳನ್ನು ಸಂಗ್ರಹ ಮಾಡಿರತಕ್ಕಂತಹ ವ್ಯಾಸಪುರಾಣ ಅದು ಶ್ರೀಮದ್ ಭಾಗವತ ಪುರಾಣ. ಸರ್ಪದ ಹೆದರಿಕೆಯಿಂದ ನಮ್ಮನ್ನು ಬಿಡುಗಡೆಗೊಳಿಸುವ ಪುರಾಣ. ಬರೀ ಪರೀಕ್ಷಿತನಿಗೆ ಮಾತ್ರ ಸರ್ಪದ ಭಯವನ್ನು ನಿವಾರಣೆ ಮಾಡಿದ ಪುರಾಣ ಅಲ್ಲ, ನಮಗೆಲ್ಲ. ಕಾಲವ್ಯಾಲ ಮುಖ ಗ್ರಾಸ ತ್ರಾಸ ನಿರ್ಣಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲವು ಕೀರೇಣ ಕೀರ್ತಿತಂ.
ಶ್ರೀಮದ್ ಭಾಗವತಂ ಕಾವ್ಯಂ ಅಲ್ಲ, ಶ್ರೀಮದ್ ಭಾಗವತಂ ಶಾಸ್ತ್ರಂ. ಹಾಗಾದರೆ ವೇದ ತತ್ವವನ್ನು ಕೂಡ ನಿರೂಪಣೆ ಮಾಡತಕ್ಕಂತಹ ಶಾಸ್ತ್ರ ಇದು. ಭಗವಂತನ ವಿಷಯದಲ್ಲೇ ಇದು ಹೇಳುವುದರಿಂದ ಇದಕ್ಕೆ ಭಾಗವತ ಶಾಸ್ತ್ರ ಅಂತ ಹೆಸರು. ಇದನ್ನು ಕಲಿಯುಗದಲ್ಲಿ ಕೀರ ಅಂದರೆ ಗಿಳಿ ಹೇಳಿದ್ದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅವನಿಗೆ ಬೇರೆ ಯಾರು ಹೇಳಿದ್ರು ಅರ್ಥ ಆಗೋದಿಲ್ಲ. ಗಿಣಿ ಪಾಠವೂ ಅರ್ಥ ಆಗೋದಿಲ್ಲ ಅವನಿಗೆ ಅಂದರೆ ಇನ್ಯಾವುದು ಅರ್ಥ ಆಗ್ತದೆ? ಅಂದ್ರೆ ಶುಕರು ಹೇಳಿರತಕ್ಕಂತಹ ಪುರಾಣ ಕಲಿಯುಗದಲ್ಲಿ. ಅದು ಏನದು? ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ. ಕಾಲವೆಂಬಂತಹ ಮೃತ್ಯು ಸರ್ಪ, ಕಾಲವೆಂಬಂತಹ ಸರ್ಪ ಹೆಬ್ಬಾವು ಬಾಯಿ ತೆರೆದು ನಿಂತಿದೆ. ಎಷ್ಟು ಹೊತ್ತಿಗೆ ನುಂಗುವುದು ಅಂತ ಬಾಯಿ ತೆರೆದಿದೆ. ನಾವು ಬಿಸಿಲ ಬೇಗೆ ತಾಳಲಾರದೆ ಆ ಮರುಭೂಮಿಯಲ್ಲಿ ಒಂದು ನೆರಳು ಕಾಣಲಿಲ್ಲ ಅಂತ ಹೇಳಿ ಈ ನೆರಳಿನಲ್ಲಿ ಬಂದು ಕೂತಂತ ಕಪ್ಪೆಗಳ ಹಾಗೆ ನಾವಿದ್ದೇವೆ. ಇದು ನೆರಳು ಏನು? ಹೆಡೆ ಎತ್ತಿ ನಿಂತಹ ಸರ್ಪದ ಹೆಡೆಯ ನೆರಳು. ನಮ್ಗೆ ಅಷ್ಟಾದ್ರೂ ಸಾಕು, ಸದ್ಯಕ್ಕೆ ಒಂದು ನೆರಳು ಸಿಕ್ಕಿತಲ್ಲ. ಈ ಸಂಸಾರದ ತಾಪದಿಂದ ಬಳಲಿ ಬೆಂಡಾದಂತಹ ನಾವು ಈ ಸರ್ಪ ಯಾವುದು? ಕಾಲವ್ಯಾಲ, ಕಾಲವೆಂಬಂತಹ ಮೃತ್ಯು ಸರ್ಪ ಏನಿದೆ ಅದರ ಹೆಡೆಯ ನೆರಳಿನಲ್ಲಿ ಬಂದು ಕೂತ ಕಪ್ಪೆಯ ಹಾಗೆ ಇದ್ದೇವೆ. ನಮ್ಗೆ ಖುಷಿ, ಅಬ್ಬಾ ಒಂದು ತಂಪು ಸಿಕ್ಕಿತಲ್ವ ಇಲ್ಲಿ ಅಂತ ಈ ಸಂಸಾರದಲ್ಲಿ ಒಂದು ಖುಷಿಯಲ್ಲಿದ್ದೇವೆ. ಆದ್ರೆ ಸರ್ಪ ಕಾಯ್ತದೆ, ಸ್ವಲ್ಪ ಹೊತ್ತು ಖುಷಿ ಪಡ್ಲಿ ಪಾಪ, ಹೇಗೂ ನನ್ನ ಹೊಟ್ಟೆಗೆ ಹೋಗುವಂತಹದ್ದು ಅಂತ ಸ್ವಲ್ಪ ಕಾಯ್ತಾ ಇದೆ. ಯಾವಾಗ ತಾನು ಬಾಯಿ ಹಾಕಿ ನುಂಗಿ ಹಾಕ್ತದೆ ಅಂತ ಗೊತ್ತಿಲ್ಲ, ಆ ಸ್ಥಿತಿಯಲ್ಲಿ ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರೇತ್, ಕೇಶವನ್ನು ಮೃತ್ಯು ಹಿಡಿದು ನಿಂತಿದ್ದಾನೆ ಅನ್ನುವ ಎಚ್ಚರದ ಜೊತೆಗೆ ನಮ್ಮ ಧರ್ಮಾಚರಣೆ ಇರಬೇಕು. ಪರೀಕ್ಷಿತ ರಾಜ ಧರ್ಮಾಚರಣೆ ಮಾಡಿದ್ದು ಹಾಗೆ. ಇನ್ನು 7 ದಿವಸಕ್ಕೆ ಮರಣ ಅನ್ನುವ ಸೂಚನೆ ಅವನಿಗೆ ಸಿಕ್ಕಿತು. ಆದ್ದರಿಂದ ಎಷ್ಟು ಆಯುಷ್ಯ ಇದೆ ಅನ್ನುವುದು ಮುಖ್ಯ ಅಲ್ಲ, ಇಷ್ಟೇ ಇದೆ ಅಂತ ಗೊತ್ತಾಗುವುದು ಮುಖ್ಯ. ಆಯುಷ್ಯ ಎಷ್ಟಿದ್ರೆ ಏನು, 99 ವರ್ಷ ಆಗಿದೆ. ಶತಮಾನ ಶಾಂತಿಯನ್ನು ಮಕ್ಕಳು ಮಾಡಿ ಮುಗಿಸಿದ್ದಾರೆ ಖುಷಿಯಿಂದ. ಯಾಕಂದ್ರೆ ಹಿರಿಯರಿಗೆ 99 ಆಯಿತು, 100 ಆಗ್ತಾ ಇದೆ ಅಂತ ಶತಮಾನ ಶಾಂತಿಯೂ ಆಯಿತು. ಈತ ಹಾಸಿಗೆಯಲ್ಲಿದ್ದಾನೆ, ಶ್ವಾಸೋಚ್ಛ್ವಾಸ ಸರಿಯಾಗಿ ಹೋಗ್ತಾ ಇಲ್ಲ. ಮಕ್ಕಳು ಆಸ್ಪತ್ರೆಗೆ ಸೇರಿಸಿದ್ರು. ಡಾಕ್ಟ್ರು ಎಲ್ಲ ನೋಡಿದ್ರು, ನೀವು ಅದೃಷ್ಟಶಾಲಿಗಳು, 100 ವರ್ಷ ತನಕ ಕಂಡ್ರಲ್ವ ನಿಮ್ಮ ಅಪ್ಪನನ್ನು, ಮನೆ ಕರ್ಕೊಂಡು ಹೋಗಿ ಬೇಕಾದ್ದೆಲ್ಲ ಕೊಡಿ ಅಂತ ಹೇಳಿದ್ರು. ಯಾಕಂದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ, ಮುಗೀತಿ, ಶರೀರಕ್ಕೆ ಅಷ್ಟೇ ಇರುವುದು. ಇದನ್ನು ಆ ಕಡೆ ಕರೆದು ಡಾಕ್ಟ್ರು ಮೆಲ್ಲ ಹೇಳಿದ್ದು. ಮೆಲ್ಲ ಮಾತಾಡ್ತಾ ಇರುವುದು ನೋಡಿದ್ರೆ ಇವರಿಗೆ ಗೊತ್ತಾಗುದಿಲ್ಲ, 100 ವರ್ಷದವರಿಗೆ ಅಷ್ಟು ಅನುಭವ ಇರುವವರಲ್ವಾ. ಅವರು ಮಕ್ಕಳನ್ನು ಕರೀತಾರೆ, ಕರೆದು ಏನಂತೆ, ಆಗುದಿಲ್ಲ ಅಂತೆ ಆ ಡಾಕ್ಟ್ರಿಗೆ, ಬೇರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕಾರಣ ಏನು ಅಂದ್ರೆ, ನಾನು ಸಾಯುವುದಕ್ಕೋಸ್ಕರ ಹುಟ್ಟಿದವ ಅಲ್ಲ. ಅಕಸ್ಮಾತ್ ನಾನು ಸತ್ತರೆ ಡಾಕ್ಟ್ರು ಸರಿಯಾಗಿ ಓದದೇ ಇದ್ದದ್ರಿಂದ ಸಾಯ್ಬೇಕೇ ಹೊರತು ನಾನು ಶಾಶ್ವತವಾಗಿ ಬದುಕುವುದಕ್ಕೆ ಹುಟ್ಟಿದವ ಅನ್ನುವುದು ಸಾವಿನ ಸಂದರ್ಭದಲ್ಲೂ ಮನುಷ್ಯನಿಗೆ ಎಚ್ಚರ ಬರುವುದಿಲ್ಲ. ಮರಣದ ಎಚ್ಚರ ಬಹಳ ಕಷ್ಟ. ಆದ್ರಿಂದ ಎಷ್ಟು ಬದುಕಲಿದ್ದೇನೆ ಅನ್ನುವುದು ಗೊತ್ತಾಗದೆ ಹೋದರೆ ಆ ಮನುಷ್ಯ ಸಾಧನೆ ಮಾಡುವುದಿಲ್ಲ. ಕಿಂ ಪ್ರಮತ್ತಸ್ಯ ಬಹುಬಿಹಿ ಪರೋಕ್ಷೈರ್ ಹಾಯನೇರಿಹ ವರಂ ಮುಹೂರ್ತಂ ವಿದಿತಂ ಘಟೇತ ಶ್ರೇಯಸೇ ಯತಃ. ಶುಕಾಚಾರ್ಯರು ಹೇಳುವ ಮಾತಿದು. ಕಿಂ ಪ್ರಮತ್ತಸ್ಯ ಬಹುಬಿಹಿ ಪರೋಕ್ಷೈ ಹಾಯನೀಹಿ. ಇನ್ನು ಎಷ್ಟು ಇದೆಯೋ ಅಂತ ಗೊತ್ತಿಲ್ಲದೆ ಇರುವ ಪರೋಕ್ಷವಾದ ವರ್ಷಗಳು ಮನುಷ್ಯನಿಗೆ, ಪ್ರಮತ್ತನಿಗೆ, ಈ ಸಂಸಾರದಲ್ಲಿ ಪ್ರಮಾದದಿಂದ ಬಿದ್ದವನಿಗೆ ಎಷ್ಟಿದ್ರೆ ಏನಪ್ಪ ಪ್ರಯೋಜನ? ಮತ್ತೆ ಇನ್ನು ಇಷ್ಟೇ ಇರುವುದು ಅಂತ ಒಬ್ಬನಿಗೆ ಗೊತ್ತಾದರೆ ಅದು ವರ್ಷವೋ ತಿಂಗಳೋ ಬೇಕಾಗಿಲ್ಲ, ದಿನವೋ ವಾರವೋ ಬೇಕಾಗಿಲ್ಲ, ಘಳಿಗೆಯೋ ಮುಹೂರ್ತವೋ ಇದ್ರೂ ಸಾಕು. ಇಷ್ಟು ಅಂತ ಗೊತ್ತಾಗಿ ಬಿಟ್ರೆ ವರಂ ಮುಹೂರ್ತಂ ವಿದಿತಂ, ತಿಳಿಯಲ್ಪಟ್ಟ ಒಂದು ಮುಹೂರ್ತ ಕಾಲವೂ ಸಾಕಾಗ್ತದೆ. ಘಟೇತ ಶ್ರೇಯಸೇಯತಃ. ಅಷ್ಟರಿಂದ ಆತ ಈ ಶರೀರದಲ್ಲಿ ಮತ್ತೆ ಬರದೇ ಇರುವುದಕ್ಕೋಸ್ಕರ ಬೇಕಾದ ಶ್ರೇಯಸ್ಸಿನ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ತಾನೆ. ಆದ್ರಿಂದ ಪರೀಕ್ಷಿತ, ನೀನು ಹೆದರಬೇಡ ಅಂತ ಶುಕಾಚಾರ್ಯ ಹೇಳ್ತಾರೆ. ಹೆದರಬೇಡ. ಯಾಕಂದ್ರೆ ನಿನ್ನ ಅದೃಷ್ಟ ಏನು ಅಂದ್ರೆ, ನಿನಗೆ 7 ದಿವಸ ಆಯುಷ್ಯ ಇದೆ ಅಂತ ಗೊತ್ತಾಯ್ತು. ಅದು ಬಿಟ್ಟು 1 ಗಳಿಗೆ ಮಾತ್ರ ಇದೆ, 1 ನಿಮಿಷ ಮಾತ್ರ ಇದೆ, ಇದೆಲ್ಲ ಗೊತ್ತಾದದ್ದು. 7 ದಿವಸ ಇದೆ ಅಂತ ಗೊತ್ತಾಗಿ ಹೋಯ್ತಲ್ಲ. ಗೊತ್ತಾಗಿ ಹೋದದ್ರಿಂದ ನೀನೇನು ಮಾಡಿದಿ? ನಿನ್ನ ಮಗನಾದ ಜನಮೇಜಯನಿಗೆ ಸಿಂಹಾಸನದಲ್ಲಿ ಪಟ್ಟಾಭಿಷೇಕ ಮಾಡಿ, ಅದು ಅವಸರದ ಪಟ್ಟಾಭಿಷೇಕ, ಮಂತ್ರಿಗಳಿಗೆ ಹೇಳಿದ್ದು ಪಟ್ಟಾಭಿಷೇಕ ಮಾಡಿ ಮುಹೂರ್ತ ನೋಡಿ ಅಂತ ಅಷ್ಟೇ. ಅದು ಅಲ್ಲಿಗೆ ಪಟ್ಟಾಭಿಷೇಕ ಆಗೋಯ್ತು. ಹಾಗಾದ್ರೆ ಪಟ್ಟಾಭಿಷೇಕ ಮಾಡಿದ್ದಲ್ಲ, ಪಟ್ಟಾಭಿಷೇಕ ಮಾಡಿಸಿ ಮಕ್ಕಳಿಗೆ ಒಂದು 4 ಮಾತು ಉಪದೇಶ ಕೊಟ್ಟು, ಅಣ್ಣ ತಮ್ಮಂದಿರು 4 ಜನ ಇದ್ದೀರಿ ಜನಮೇಜಯ ಪ್ರಭೃತಿಗಳೇ, ದೊಡ್ಡವ ಹೇಳಿದ ಹಾಗೆ ಚಿಕ್ಕವ ಕೇಳಬೇಕು. ನಾನು ಸಿಂಹಾಸನದಲ್ಲಿ ಕೊಡ್ತೇನೆ ಅಂತ ಯೋಚಿಸುವುದಲ್ಲ, ಅವನು ಯಾವ ಭಾಗದ ನೇತೃತ್ವವನ್ನು ವಹಿಸುವಂತ ದೇಶದ ಭಾಗವನ್ನು ನಿನಗೆ ಬಿಟ್ಟು ಕೊಡ್ತಾನೋ ಆ ಭಾಗವನ್ನು ನೋಡಿಕೊಳ್ಳಬೇಕು ಅಂತ ಮಕ್ಕಳಿಗೆ ಇಷ್ಟು ಉಪದೇಶವನ್ನು ಕೊಟ್ಟು ಸೀದಾ ಗಂಗಾ ತೀರಕ್ಕೆ ಬಂದಿಯಲ್ಲ. ಸೇರಿದಂತಹ ಋಷಿಗಳ ಹತ್ರ ಎಲ್ಲ ಕೇಳಿದಿ,
ಯಾವುದನ್ನು ನಾನು ಕೇಳಬೇಕು? ಕಿಂ ಶ್ರೋತವ್ಯಂ ಅಥೋ ಜಪ್ಯಂ ಬ್ರೂಹಿ ಯದ್ವಾ ವಿಪರ್ಯಯಂ. ನಾನು ಈ ಹೊತ್ತಿಗೆ ಕೇಳಲೇಬೇಕಾದದ್ದು ಯಾವುದು ಅಂತ ಕೇಳುವಂತಹ ಮನಸ್ಥಿತಿ ನಿನಗೆ ಬಂತಲ್ಲ. ಯಾಕೆ ಬಂತು? ಯಾಕೆಂದ್ರೆ ಇನ್ನು ಇರುವುದು ಇಷ್ಟೇ ಆಯುಷ್ಯ ಅಂತ ನಿನಗೆ ಗೊತ್ತಾಯ್ತು. ಇವತ್ತಿನಿಂದ 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕನೆಂಬಂತಹ ಸರ್ಪರಾಜ ನಿನ್ನನ್ನು ಕಚ್ಚಿ ಸಾಯಿಸಲಿ ಅಂತ ಆ ಹುಡುಗ ಶಾಪ ಕೊಟ್ಟದ್ದು. ಇನ್ನೂ ಉಪನಯನ ಆಗಿ ವರ್ಷ ಆಗಲಿಲ್ಲ. ಅವನಿಗೆ ಹೆಸರು ಶೃಂಗಿ ಅಂತ, ಶಮೀಕನ ಮಗ. ಉಪನಯನ ಆಗಿ ಬರೀ ಗಾಯತ್ರಿ ಜಪ ಮಾಡ್ತಾನೆ, ವೇದಾಧ್ಯಯನ ಶುರು ಮಾಡಲಿಲ್ಲ. ಅವನು ಶಾಪ ಕೊಡ್ತಾನೆ. ಅಂದ್ರೆ ಬರೀ ಗಾಯತ್ರಿಗೆ ಎಂಥ ಶಕ್ತಿ ಇದೆ ಅಂತದನ್ನು ಅರ್ಥ ಮಾಡಿಸ್ತಕ್ಕಂಥ ಪ್ರಕರಣ ಅದು. ತಂದೆಗೆ ಸಿಟ್ಟು ಬಂತು ಮಗ ಶಾಪ ಕೊಟ್ಟದ್ದು ಕೇಳಿ. ಏನು ಮಗು, ಇಷ್ಟು ಬೇಗ ಅಷ್ಟು ಸಿಟ್ಟ ನಿನಗೆ? ಈ ವಯಸ್ಸಲ್ಲಿ ಇಷ್ಟು ಶಿಷ್ಟಿದ್ರೆ ಇನ್ನು ವಯಸ್ಸಾದ ಮೇಲೆ ಹೇಗೆ ಅಂತ. ಕೆಲವು ಸಲ ಚಿಕ್ಕ ವಯಸ್ಸಿನಲ್ಲಿ ಸಿಟ್ಟು ಜಾಸ್ತಿ ಇದ್ರೂ ವಯಸ್ಸಾದ ಮೇಲೆ ಕಡಿಮೆ ಆಗ್ತದೆ. ಮದುವೆ ಆದಮೇಲೆ ಸಿಟ್ಟು ಸಿಕ್ಕಾಬಟ್ಟೆ ಕಡಿಮೆ ಆಗುವುದು ಇರ್ತದೆ. ಆದರೆ ಅದಕ್ಕಿಂತ ಭಿನ್ನವಾದ ಪ್ರಸಂಗ ಉಂಟಲ್ಲ. ಈ ವಯಸ್ಸಿನಲ್ಲೇ ಇಷ್ಟು ಸಿಟ್ಟಾದ್ರೆ ಮುಂದೆ ಹೇಗೆ ಅಂತ ಆ ತಂದೆಗೆ ಬಹಳ ಬೇಸರ ಆಯಿತು. ಬೇಸರ ಆಗಿ, ಏನು ಶಾಪ ಕೊಟ್ಟಿ? ಮಕ್ಕಳೆಲ್ಲ ಹೇಳಿದ್ರು, ನೋಡಿ ನಿಮ್ಮ ಮಗ ಏನು ಶಾಪ ಕೊಟ್ಟಿದ್ದಾನೆ ಅಂದರೆ 7ನೇ ದಿವಸಕ್ಕೆ ತಕ್ಷಕ ಕಚ್ಚಿ ಸಾಯಿಸಬೇಕು ಅಂತ. ಈ ತಂದೆಗೆ ಆಶ್ಚರ್ಯ. ಈ ಮಗು ತಕ್ಷಕನಿಗೆ ಶಾಪ ಕೊಟ್ಟದ್ದು ರಾಜನಿಗೆ ಶಾಪ ಕೊಟ್ಟದ್ದು ಅಂತ ಒಂದು ಪ್ರಶ್ನೆ. ಯಾಕಂದ್ರೆ ತಕ್ಷಕ ಕಚ್ಚಿ ರಾಜನನ್ನು ಸಾಯಿಸಬೇಕು ಅಂದ್ರೆ ಇದು ತಕ್ಷಕನಿಗೊಂದು ಶಾಪವೇ ಅಲ್ವಾ? ಇಂತಹ ಪರಮಧಾರ್ಮಿಕನಾದಂತಹ ಯಾವ ಭಗವಂತ ಶ್ರೀಕೃಷ್ಣನಿಗೆ ಪೈತೃಶ್ವಸೇಯ ಅನ್ನುವ ಸ್ಥಾನದಲ್ಲಿರ್ತಕ್ಕಂತಹ ಪರೀಕ್ಷಿತನಿಗೆ ತಕ್ಷಕ ಸಾಯಿಸಬೇಕು ಅಂತ ಆದರೆ ತಕ್ಷಕನಿಗೊಂದು ಶಾಪವೇ ಅದು. ಹಾಗಾದರೆ ಪಾಂಡವ ವಂಶಕ್ಕೆ ಒಂದು ಸರ್ಪದೋಷ ಗಟ್ಟಿಯಾಗಿದೆ ಅಂತ ಅರ್ಥ. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಬೇಕಿತ್ತು ಪಾಂಡವರೆಲ್ಲ. ಯಾವತ್ತು ಅರ್ಜುನ ಸರ್ಪದ ಮೇಲೆ ಆಕ್ರಮಣವನ್ನು ಮಾಡಿದ ಕಾಂಡವ ಪ್ರಸ್ಥದಲ್ಲಿ, ಕಾಂಡವ ದಹನ ಕಾಲದಲ್ಲಿ ಸರ್ಪವನ್ನು ಸುಡುವ ಕೆಲಸ ಮಾಡಿಸಿದ. ಅದೇ ತಕ್ಷಕನ ಪತ್ನಿ ಸತ್ತು ಹೋದ್ಲು. ತಕ್ಷಕನ ಮಗನಾದಂತಹ ಸೇನ ತಕ್ಷಕನ ಪತ್ನಿಯ ಹೊಟ್ಟೆಯ ಒಳಗೆ ಅರ್ಧ ತೂರಿ ಹೋದವನ ಬಾಲಕ್ಕೆ ಪೆಟ್ಟು ಬಿದ್ದು ಆತ ಅರ್ಧ ಕತ್ತರಿಸಲ್ಪಟ್ಟ. ಅಂತಹ ತಕ್ಷಕನ ಮಗ ಕೊನೆಗೆ ಹೋಗಿ ಕರ್ಣನ ಅಸ್ತ್ರದಲ್ಲಿ, ತಾನು ಸರ್ಪಾಸ್ತ್ರದಲ್ಲಿ ಪ್ರವೇಶ ಮಾಡಿದ. ಅವತ್ತಿನಿಂದ ಈ ಪಾಂಡವ ವಂಶಕ್ಕೆ ಒಂದು ಸ್ವಲ್ಪ ಸರ್ಪದೋಷ ಇದೆ ಅಂತ ಅರ್ಥ. ಅದು ಇವತ್ತು ನೋಡಿ ಇವನನ್ನು ಬಿಡುವುದಿಲ್ಲ, ಮುಂದೆ ಜನಮೇಜಯನನ್ನು ಬಿಡುವುದಿಲ್ಲ. ಆತ ಸರ್ಪಯಾಗ ಮಾಡಬೇಕಾದ ಪ್ರಸಂಗ ಬಂದು ಹೋಗ್ತದೆ. ಅಂತೂ ಇವತ್ತು ಸರ್ಪ ಕಚ್ಚಿ ಸಾಯಿಸಬೇಕು ಅಂತ ಶಾಪ ಮಗ ಕೊಟ್ಟಿದ್ದಾನೆ ಅಂತಾದ್ರೆ ಇದು ಮಗ ಕೊಟ್ಟ ಶಾಪ ಅಲ್ಲ. ಯಾಕಂದ್ರೆ ಮಗನೇ ಶಾಪ ಕೊಡುವುದಾದ್ರೆ ಹೇಗೆ ಕೊಡ್ತಿದ್ದ? ಆ ರಾಜ ಈಗಲೇ ಅಪ್ಪನ ಮುಂದೆ ಬಂದು ರಕ್ತಕಾರಿ ಸಾಯಲಿ ಅಂತ ಶಾಪ ಕೊಡ್ತಿದ್ದ. ಅದು ಬಿಟ್ಟು ಇನ್ನು 7 ದಿವಸಕ್ಕೆ ಸರಿಯಾಗಿ, ಅದು ಯಾಕೆ 5 ದಿವಸಕ್ಕೆ ಸರಿಯಾಗಿ ಅಲ್ಲ, ಅಥವಾ ಒಂದು ಪಕ್ಷಕ್ಕೆ ಸರಿಯಾಗಿ ಯಾಕಲ್ಲ, 7 ದಿವಸಕ್ಕೆ ಸರಿಯಾಗಿ ತಕ್ಷಕನೇ ಯಾಕೆ ಬಂದು ಕಚ್ಚಬೇಕು? ಹಾಗಾದರೆ ನಿಜವಾಗಿ ಏನು ಘಟಿಸಲಿದೆಯೋ ಅದನ್ನು ಈ ಮಗ ಬಾಯಿಯಲ್ಲಿ ಹೇಳಿದ್ದಾನಷ್ಟೇ. ಆದರೆ ಘಟಿಸಬೇಕಾದದ್ದು ಇವನ ಬಾಯಿಯಿಂದ ಬಂದದ್ದು. ಆದ್ರಿಂದ ಮಗನ ತಪ್ಪು ಇದರಲ್ಲಿಲ್ಲ. ದೇವರು ಮಗನ ಮೂಲಕ ಹೇಳಿಸಿದ್ದಾನೆ ಅಂತ ಆ ತಂದೆಯಾದಂತಹ ಶಮೀಕ ಸಮಾಧಾನ ಮಾಡಿಕೊಳ್ಳುವ ಮಾತು ಭಾಗವತದಲ್ಲಿ ಬರ್ತದೆ. ಹಾಗಾದ್ರೆ ಮಗನ ಶಾಪ ಏನು? 7 ದಿವಸಕ್ಕೆ ಸರಿಯಾಗಿ ಈ ತಕ್ಷಕ ಕಚ್ಚಿ ಸಾಯಲಿ ಅಂತ. ಆ ಕ್ಷಣದಲ್ಲಿ ಶಮೀಕ ಮಾಡಿದ ಕೆಲಸ ಮಕ್ಕಳನ್ನು ಕಳಿಸಿದ್ದಲ್ಲಿಗೆ. ರಾಜನಿಗೆ ಹೋಗಿ ಹೇಳಿ 7 ದಿವಸದಲ್ಲಿ ಏನೇನು ಮಾಡ್ಕೊಳ್ಬೇಕೆಲ್ಲ ಮಾಡ್ಕೊಂಡು ಬಿಡ್ಲಿ, 7 ದಿವಸ ಆಯುಷ್ಯ ಅಂತ ತಿಳಿಸಿ ಅಂತ. ಆ ಆಯುಷ್ಯ ನೀನು ತಿಳಿದ ಕಾರಣದಿಂದ ಅಲ್ವಾ ಬಂದದ್ದು. 7 ದಿವಸ ಇದೆ. ಖಟ್ವಾಂಗನಿಗಿದ್ದದ್ದು ಬರೀ ಮುಹೂರ್ತ. ಖಟ್ವಾಂಗೋ ನಾಮ ರಾಜ ಋಷಿ ಜ್ಞಾತ್ವಾ ಇಯತ್ತಾಂ ಇಹಾಯುಷಃ ಮುಹೂರ್ತಾತ್ ಸರ್ವಂ ಉತ್ಸೃಜ್ಯ ಗತವಾನ್ ಅಭಯಂ ಪದಂ. ಖಟ್ವಾಂಗನಿಗೆ ಬರೀ ಒಂದು ಮುಹೂರ್ತ ಆಯುಷ್ಯ ಇನ್ನಿದೆ ಅಂತ ದೇವತೆಗಳಿಂದ ತಿಳಿದದ್ದು ಸಾಕಾಯಿತು. ಆತ ಸರ್ವ ಸಂತ್ಯಾಗವನ್ನು ಮಾಡಿ ತಾನು ಮೋಕ್ಷವನ್ನು ಪಡೆದ ಅಂತ ಇತಿಹಾಸ ಇದೆಯಪ್ಪ, ಸೂರ್ಯವಂಶದ ರಾಜರ ಕಥೆ ಅದು. ಆದ್ರಿಂದ ನಿನಗೆ 7 ದಿವಸ ಇದೆ, ಬೇಕಾದಷ್ಟು ಕೇಳಬಹುದು. ಏನನ್ನು ಕೇಳಬೇಕು ಅಂತೇಳಿದ್ರೆ ಕೇಳಲಿಕ್ಕೆ ಸಾವಿರಾರು ಇದೆ. ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಆದರೆ ಅವನ್ನೆಲ್ಲ ಕೇಳ್ತಾ ಕೂತ್ರೆ ಇರುವುದು 7 ದಿವಸ ಅಲ್ವಾ. ಆದ್ರಿಂದ ಭಾಗವತವನ್ನು ಕೇಳಬೇಕು. ಭಾಗವತ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಮಂತವ್ಯಶ್ಚೇಚ್ಛತಾ ಭಯಂ. ಭಗವಾನ್ ಹರಿಹಿ. ಹರಿಹಿ ಅಂದ್ರೆ ಯಾರ ಬಗೆಗೆ ನಾವು ಕೇಳ್ತಾ ಇದ್ದ ಹಾಗೆ ನಮ್ಮ ಅನಿಷ್ಟಗಳೆಲ್ಲ ಹರಣವಾಗ್ತದೋ ಅವನಿಗೆ ಹರಿ ಅಂತ ಹೆಸರು. ಸ್ವ ನಾಮ ಕಥಾದಿ ಶ್ರವಣ ಮಾತ್ರೇಣ ಅರಿಷ್ಟಾನಿ ಹರತೀತಿ ಹರಿಹಿ ಅಂತ. ಹರಿ ಅನ್ನುವ ಶಬ್ದಕ್ಕೆ ಅವನ ಬಗ್ಗೆ ಕೇಳ್ತಾ ಇದ್ದವನ ಪಾಪಗಳನ್ನೆಲ್ಲ ನಾಶ ಮಾಡುವವ ಅಂತ ಅರ್ಥ. ಅವನು ಭಗವಾನ್ ಅಂದ್ರೆ ಐಶ್ವರ್ಯ ಸಂಪನ್ನನಾಗಿದ್ದಾನೆ.
ಭಗವಾನ್ ಅನ್ನುವುದಕ್ಕೆ ಷಡ್ಗುಣ ಐಶ್ವರ್ಯ ಸಂಪನ್ನ ಅಂತ ಅರ್ಥ. ಐಶ್ವರ್ಯ ಸಂಪನ್ನನಾಗಿದ್ದಾನೆ. ಯಾರು ಸಂಪನ್ನನು ಅವನು ಕೊಡುವುದಕ್ಕೆ ಸಮರ್ಥ. ಭಗವಂತ ಸರ್ವ ಸಂಪನ್ನ ಅಪ್ಪ. ಅವ ಭಗವಾನ್ ಮಾತ್ರ ಭಾಗ್ಯ ಕೊಡುವುದಕ್ಕೆ ಸಾಧ್ಯ. ಯಾವ್ಯಾವುದೋ ರಾಮರು ಸಿದ್ಧರು ಅವರೆಲ್ಲ ಭಾಗ್ಯಗಳನ್ನು ಕೊಡ್ಲಿಕ್ಕೆ ಆಗುದಿಲ್ಲ. ಈ ನಮ್ಮ ಅನ್ನ ಭಾಗ್ಯವೋ, ಸ್ತ್ರೀ ಭಾಗ್ಯವೋ, ಅಥವಾ ಅಲ್ಲಿ KSRTC ಭಾಗ್ಯವೋ, ಯಾವ ಭಾಗ್ಯಗಳೆಲ್ಲ ಉಂಟಲ್ಲ, ಈ ಭಾಗ್ಯವನ್ನೆಲ್ಲ ನಿಜವಾಗಿ ಕೊಡುವುದು ಯಾರು ಅಂದರೆ ಭಗವಾನ್ ಅನಿಸಿದವ ಮಾತ್ರ ನಿಜವಾದ ಭಾಗ್ಯವನ್ನು ಕೊಡುವುದಕ್ಕೆ ಸಾಧ್ಯ. ಅಂತಹ ಭಾಗ್ಯವನ್ನು ಕೊಡತಕ್ಕಂಥವ ಭಗವಾನ್ ಹರಿಹಿ ಈಶ್ವರ. ಅವನು ಸರ್ವ ಸಮರ್ಥನಿದ್ದಾನೆ. ಈಶೇಷು ವರಹ. ಈಶರಿಗೂ ಕೂಡ ಲೋಕಕ್ಕೆ ಯಾರು ವರವನ್ನು ಕೊಡ್ತಾರೋ ಆ ವರವನ್ನು ಕೊಡುವವರಿಗೆ ವರ ಕೊಡುವವ. ವರದೇಶ ವರಪ್ರದ ಅಂತ ಅವನಿಗೆ ಹೆಸರು. ಅಂತಹ ಭಗವಾನ್ ಹರಿರೀಶ್ವರ. ಅವನ ಬಗ್ಗೆ ಶ್ರೋತವ್ಯ, ಅವನನ್ನು ಕೇಳಬೇಕು. ಕೇಳುವವರಿದ್ದಾಗ ಹೇಳಬೇಕು. ಕೇಳುವವರು ಇಲ್ಲ ಅಂತ ಹೇಳಿದರೆ ಕೇಳಿದ್ದನ್ನು ಹಾಗೆ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು, ಮನನ ಮಾಡಬೇಕು. ಸದ್ಯಕ್ಕೆ ಹೇಳುವವ ನಾನು ಸಿಕ್ಕಿದ್ದೇನಪ್ಪ, ನಾನು ಹೇಳ್ತೇನೆ, ನೀನು ಕೇಳು ಅಂತ. ಹೀಗೆ ಶುಕಾಚಾರ್ಯರು ಭಾಗವತವನ್ನು ಪರೀಕ್ಷಿತನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು, ಹೇಗೆ ಭಗವಂತ ಶ್ರೀಕೃಷ್ಣ ಪಾರ್ಥನನ್ನು ನಿಮಿತ್ತವನ್ನಾಗಿಟ್ಟುಕೊಂಡು ಲೋಕಕ್ಕೆಲ್ಲ ಭಗವದ್ಗೀತೆ ಎಂಬಂತಹ ಸುರ ಅಮೃತವನ್ನು ಕರೆದು ನಮಗೆ ಕೊಟ್ಟಿದ್ದಾನೋ, ಹಾಗೆ ಶುಕಾಚಾರ್ಯರು ಸಾಕ್ಷಾತ್ ರುದ್ರಾಂಶ ಸಂಜಾತರು, ಪರಮ ವೈರಾಗ್ಯ ಸಂಪನ್ನರು. ಅವರು ಶ್ರೀಮದ್ ಭಾಗವತವನ್ನು ಪರೀಕ್ಷಿತನ ಮುಂದೆ ಹಾಡಿದರು. ಶುಕಾಚಾರ್ಯರು ಎಂಥವರು ಅಂತ ನಾವು ಹೇಳುವುದು ಬೇಕಾಗಿಲ್ಲ. ವೇದವ್ಯಾಸರು ಹೇಳ್ತಾರೆ, ನನಗಿಂತ ಜಾಸ್ತಿ ವಿರಕ್ತ ಅಂತ ಹೇಳ್ತಾರೆ ವೇದವ್ಯಾಸ. ನನಗಿಂತ ಜಾಸ್ತಿ ವಿರಕ್ತ ಅಂದ್ರೆ ಏನು? ಭಗವಂತನಿಗೆ ವೈರಾಗ್ಯ ಇಲ್ಲ ಅಂತ ಅರ್ಥ. ಭಗವಂತ ಲಕ್ಷ್ಮೀನಾರಾಯಣ. ಈ ನನಗಿಂತ ಜಾಸ್ತಿ ವಿರಕ್ತ. ನಾನು ಹೋಗ್ತಾ ಇದ್ರೆ, ನಾನು ಆ ಕಡೆ ಈ ಕಡೆ ನೋಡ್ಕೊಂಡು ಹೋದೆ, ಸರೋವರದಲ್ಲಿ ಸ್ನಾನ ಮಾಡ್ತಾ ಇದ್ದ ಹೆಣ್ಣು ಮಕ್ಕಳು ಎಲ್ಲ ಎದ್ದು ಬಂದು ಬಟ್ಟೆ ಎಲ್ಲ ಸರಿ ಮಾಡಿಕೊಂಡು ಜಾಗೃತೆಯಾಗಿ ನಿಂತರು. ನನ್ನ ಮಗ ಹೋಗ್ತಾ ಇದ್ರೆ, ಮುಂದೆ ಹೋಗ್ತಾ ಇದ್ದಾನೆ, ಅವ ಮೈಯಲ್ಲಿ ಬಟ್ಟೆ ಇಲ್ಲ, ಯುವಕ. ಈ ಹೆಣ್ಣು ಮಕ್ಕಳಿಗೆ ಏನೂ ಇಲ್ಲ, ಒಂದು ಜಿಂಕೆ ಮರಿ ಹೋದ್ರೆ ಹೇಗೋ ಹಾಗೆ ಕೂತು ಬಿಟ್ಟಿದ್ದಾರೆ, ಹಾಗೆ ಇದ್ದಾರೆ. ಇದನ್ನು ನೋಡಿ ಆಶ್ಚರ್ಯವಾಗಿ ಇವಾಗ ಹೇಳ್ತಾನೆ ಅಂತ ಆ ಹೆಣ್ಣು ಮಕ್ಕಳ ಹತ್ರ, ಏನ್ ನಿಮಗೆ? ಅವನು ಯುವಕ ಇದ್ದಾನೆ, ಮೈ ಮೇಲೆ ಸರಿಯಾಗಿ ಬಟ್ಟೆ ಹಾಕೊಳ್ಳಿಲ್ಲ, ಅವನು ಹೋಗುವಾಗ ನಿಮಗೆ ನಾಚಿಕೆ ಆಗುದಿಲ್ಲ. ನಾನು ನೋಡಿ ಗಡ್ಡ ಬೆಳ್ಳಗಿದೆ, ಮೈ ಮೇಲೆ ಎಲ್ಲ ಸರಿಯಾಗಿ ಬಟ್ಟೆ ಹಾಕೊಂಡಿದ್ದೇನೆ, ನಾನು ಬರುವಾಗ ನಿಮಗೆ ನಾಚಿಕೆ ಅಲ್ವಾ? ಏನು ಕಥೆ ನಿಮ್ದು ಅಂತ ಬೇಕು ಅಂತ ತಮಾಷೆ ಇವರಿಗೆ. ವ್ಯಾಸರಿಗೆ ಒಂದು ತಮಾಷೆ. ಈ ಹುಡುಗಿಯರ ಹತ್ರ ಕೇಳಿದ್ರೆ ಹುಡುಗಿಯರು ಹೇಳ್ತಾರೆ, ಸ್ವಾಮಿ ಬೇಸರ ಮಾಡ್ಕೊಳ್ಬಾರ್ದು ನೀವು, ನಾವೊಂದು ಸುದ್ದಿ ಹೇಳ್ತೇವೆ, ಮೆಲ್ಲ ಹೇಳ್ತೇವೆ. ಏನು ಸುದ್ದಿ? ಅಲ್ಲ, ಯಾರೂ ಕೇಳಿಸಿಕೊಳ್ಬಾರ್ದು, ನಿಮಗೆ ಮಾತ್ರ ಹೇಳ್ತೇವೆ ನಾವು. ಅದೇನು ಸುದ್ದಿ ಅಂತ ಹೇಳಿದ್ರೆ, ನಾವು ನಮ್ಮ ಕೋಣೆಯಲ್ಲಿ ಬಟ್ಟೆ ವ್ಯತ್ಯಾಸ ಮಾಡುವಾಗ ನಮ್ಮ ಗಂಡ ಇದ್ರೂ ನಮಗೆ ನಾಚಿಕೆ ಆಗ್ತದೆ, ಆದರೆ ಮಗು ಇದ್ರೆ ನಾಚಿಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಮಗುವಿನ ಹಾಗೆ ನಿಮ್ಮ ಮಗ, ಅವನಿಗೆ ಗಂಡು ಯಾವುದು ಹೆಣ್ಣೆ ಆಗುವುದು ಗೊತ್ತಾಗುವುದಿಲ್ಲ, ಆ ರೀತಿ ನಿಮ್ಮ ಮಗ ಅಂತ ಹೇಳ್ತಾರೆ ಅಂತೆ. ವ್ಯಾಸರಿಗೆ ಖುಷಿ, ಚಪ್ಪಾಳೆ ತಟ್ಟಿ ಅದನ್ನು ಭಾಗವತದಲ್ಲಿ ಸೇರಿಸ್ತಾರೆ, ಪದ್ಮಪುರಾಣದಲ್ಲಿ ಬರುವಂತಹದ್ದು. ಹಾಗಾದ್ರೆ ತನ್ನ ಮಗ ಎಂಥ ವಿರಕ್ತ ಅಂತ ಹೇಳಿದ್ರೆ, ಸ್ತ್ರೀ ಪುಂಭಿದ ನಹಿ ಸುತಸ್ಯ ವಿವಿಕ್ತ ದೃಷ್ಟೇ. ಆ ವಿವಿಕ್ತ ದೃಷ್ಟಿಯಾದಂತಹ ನಿಮ್ಮ ಮಗನಿಗೆ ಸ್ತ್ರೀ ಪುಂಭಿದ ನಹಿ, ಇದು ಸ್ತ್ರೀ ಪುರುಷ ಅಂತಕ್ಕಂತಹ ಭೇದವನ್ನು ಗ್ರಹಿಸದೇ ಇರುವ ಹಾಗೆ ಅಂತರ್ಮುಖಿಯಾಗಿ ನಿರಂತರ ಭಗವನ್ನಿಷ್ಠತೆ ಇರತಕ್ಕಂಥದ್ದು ನಿಮ್ಮ ಮಗನಿಗೆ ಅಂತ. ಆ ರೀತಿಯ ವಿರಕ್ತ ವೈರಾಗ್ಯ ಶಿಖಾಮಣಿಯಾದಂತಹ ಯಂ ಪ್ರವ್ರಜಂತಂ ಅನುಪೇತಂ ಅಪೇತ ಕೃತ್ಯಂ, ಪ್ರಪಂಚದ ಎಲ್ಲ ಸಂಬಂಧಗಳಿಗೂ ತಿಲಾಂಜಲಿಯನ್ನಿತ್ತು ಸಂಪೂರ್ಣ ಅಂತರ್ಮುಖಿಯಾಗಿ ಭಗವಂತನಲ್ಲೇ ನೆಲೆಗೊಂಡಂತಹ ಯಾವ ಶ್ರೀಮದ್ ಭಾಗವತವನ್ನು ಲೋಕಕ್ಕೆ ಕೊಟ್ಟಿರ್ತಕ್ಕಂತಹ ಶುಕ, ಅವರನ್ನು ಈ ವೇದವ್ಯಾಸರು ಮಗ ಅಂತ ಕೂಗಿ ಕರೆದರಂತೆ. ಯಾಕೆ ಮಗ ಅಂತ ಕರೆದದ್ದು? ಒಳಗೂ ಅಹಂಕಾರ ತತ್ವಾಭಿಮಾನಿಯಾಗಿ ನಿಂತಿರತಕ್ಕಂತಹ ಮನೋಭಿಮಾನಿ ಆ ರುದ್ರನಿಗೆ, ಆ ಶುಕಾಚಾರ್ಯರಿಗೆ ನಮ್ಮ ನಮಸ್ಕಾರ ಅಂತ ಹೇಳಿ ಭಾಗವತಕ್ಕೆ ಪ್ರವೇಶ ಮಾಡಬೇಕು. ಆಗ ಪಕ್ಕದಲ್ಲಿ ಶುಕಾಚಾರ್ಯರು ಕೂತಿರ್ತಾರೆ ಭಾಗವತ ಕೇಳುವುದಕ್ಕೆ. ಭಾಗವತ ಕೇಳುವುದಕ್ಕಲ್ಲ, ಭಾಗವತ ಹೇಳಿಸುವುದಕ್ಕೆ ಅವರು ನಮ್ಮೊಳಗೆ ಕೂಡ್ತಾರೆ ಅಂತ.
ಆ ಶುಕಾಚಾರ್ಯರಿಗೆ ನಮಿಸಿ, ಶುಕಾಚಾರ್ಯರಿಗೆ ಭಾಗವತವನ್ನು ಕೊಟ್ಟಂತಹ ವೇದವ್ಯಾಸರಿಗೂ ನಮಿಸಿ, ವೇದವ್ಯಾಸರಿಗೆ ಭಾಗವತವನ್ನು ಒಪ್ಪಿಸಿದಂತಹ ನಾರದರಿಗೆ ಮೊದಲು ನಮಸ್ಕಾರ ಮಾಡಬೇಕು. ನಾರದರು ಇಲ್ಲದೆ ಹೋದ್ರೆ ಎಡವಟ್ಟು ಮಾಡಿ ಹಾಕುವಂತದ್ದು ಇರ್ತದೆ. ಅನ್ನು ನಾರದರಿಗೆ ಒಂದು ನಮಸ್ಕಾರ ಮಾಡಿ, ಆ ನಾರದರಿಗೆ ಭಾಗವತವನ್ನು ಉಪದೇಶ ಮಾಡಿಸಿದಂತಹ ಆ ಪರಮೇಷ್ಠಿ ಚತುರ್ಮುಖ ಬ್ರಹ್ಮನಿಗೆ ನಾವು ನಮಿಸಿ, ಚತುರ್ಮುಖ ಬ್ರಹ್ಮನಿಗೆ ಭಾಗವತವನ್ನು ಚತುಶ್ಲೋಕಿಯಾಗಿ ಕೊಟ್ಟಂತಹ ಆ ಶೇಷಶಾಹಿಯಾದಂತಹ ಸಂಕರ್ಷಣನನ್ನೂ ನಮಿಸಿ, ಶೇಷಶಾಹಿಯಾದ ಭಗವಂತ ನಾರಾಯಣ, ಆ ನಾರಾಯಣನನ್ನೂ ನಮಿಸಿ ನಾವು ಸತ್ಯಂ ಪರಂ ಧೀಮಹಿ ಅಂತ ಭಾಗವತದ ಒಳಗೆ ಪ್ರವೇಶ ಮಾಡಬೇಕು. ಶುಕಾಚಾರ್ಯರು ಮೊದಲು ಹೇಳಿದ್ದೇನನ್ನು ಅಂದ್ರೆ ಧ್ಯಾನ ಮಾಡು ಅಂತ ಹೇಳಿದ್ರು. ನಾವು ಇವತ್ತು ಧ್ಯಾನದ ಬಗ್ಗೆ ನೋಡುವುದು. ನಾವು ದಿವಸಕ್ಕೆ ಒಂದೊಂದು ಟಾಪಿಕ್, ನಮ್ದು ಭಾಗವತ ಸಪ್ತಾಹದ ಕ್ರಮ ಹಾಗೆ. ಇವತ್ತು ಧ್ಯಾನದ ಬಗ್ಗೆ ನೋಡಿ, ನಾಳೆ ಭಾಗವತದ ತೃತೀಯ ಸ್ಕಂದದಲ್ಲಿ ಒಂದು ವಿಷಯವನ್ನು ಅವಲೋಕನೆ ಮಾಡೋಣ. ಧ್ಯಾನದ ಬಗ್ಗೆ ಶುಕಾಚಾರ್ಯರು ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಧ್ಯಾನ ಇಲ್ಲದೆ ಹೋದರೆ ಜ್ಞಾನ ಬರುವುದಿಲ್ಲ, ಇದು ಸ್ಥಿತಿ. ಶ್ರದ್ಧೆಯ ಲಭತೆ ಜ್ಞಾನಂ ಅಂತ ಕೃಷ್ಣನ ಮಾತಿದೆ. ಅದೇ ಇಲ್ಲಿ ಉದ್ಧವ ಗೀತೆಯಲ್ಲೂ ಆ ಮಾತು ಬರ್ತದೆ. ಅಂದ್ರೆ ಜ್ಞಾನ ಬರಬೇಕಾದರೆ ಮನುಷ್ಯ ಏಕಾಗ್ರನಾಗಿ ಕೇಳುವ ಮನಸ್ಥಿತಿಯನ್ನು ಹೊಂದಬೇಕು. ಸಾಮಾನ್ಯವಾಗಿ ನಮ್ಮ ಸ್ಥಿತಿ ಹೇಗಿರ್ತದೆ ಅಂದ್ರೆ, ಒಂದು ಉಪನ್ಯಾಸ ನಡೀತಾ ಇದ್ರೆ ಅಥವಾ ಪಾಠ ನಡೀತಾ ಇದೆ ಅಂತಾದ್ರೆ ಅಥವಾ ವೇದ ಪಾರಾಯಣ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ಕೇಳ್ತಾ ಇರ್ತೇವೆ. ಅದನ್ನು ಕೇಳುವುದಕ್ಕೂ ಒಂದು ಸಂಗೀತ ಕಚೇರಿಯನ್ನು ಕೇಳುವುದಕ್ಕೂ ನಮಗೆ ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ. ನಾವು ಅಕಸ್ಮಾತ್ ಒಂದು ಉಪನ್ಯಾಸದಲ್ಲಿ ಅತ್ಯಂತ ಗಹನವಾದ ವಿಷಯ ಹೇಳಿದ್ರೆ ಆವಾಗ ಹೇಗಿರ್ತವು, ಅತ್ಯಂತ ಸುಲಲಿತವಾದ ವಿಷಯ ಹೇಳಿದ್ರೆ ಹಾಗೇ ಇರ್ತೇವೆ. ಯಾಕಂದ್ರೆ ನಮಗೆ ಅದು ಒಂದು ರೀತಿ ಸಂಗೀತದ ಹಾಗೆ ಅಂತ ಇರ್ತದೆ. ಸುಮ್ಮನೆ ಪುರಾಣ ಶ್ರವಣ ಮಾಡಿದರೆ ಬಹಳ ಪುಣ್ಯ ಅಂತ ಹೇಳಿದ್ದಾರೆ, ಆದ್ರಿಂದ ಪುರಾಣ ಶ್ರವಣ ಮಾಡುವುದು. ಈ ಶ್ರವಣ ಅಂದ್ರೆ ಕೇವಲ ಕೇಳುವುದಲ್ಲ ಅಂತ ತಿಳಿಸುವುದಕ್ಕೋಸ್ಕರ ಈ ವಿಷಯವನ್ನು ಹೇಳಿದಾನು. ಒಂದು ವಿಷಯ ಕೇಳಿದ್ರೆ, ಸಂಗೀತವನ್ನು ಕೇಳಿದ ಹಾಗೆ ನಾವು ಪುರಾಣವನ್ನು ಕೇಳಿದ್ರೆ ಅದಕ್ಕೆ ಶ್ರವಣ ಅಂತ ಹೆಸರಿಲ್ಲ. ಶ್ರವಣ ಅಂತ ಹೇಳಿದ್ರೆ ಸಂಗೀತ ಶ್ರವಣದಿಂದಲೂ ಮನಕ್ಕೆ ಆನಂದ ಆಗ್ತದೆ, ಪುರಾಣ ಶ್ರವಣದಿಂದಲೂ ಮನಸ್ಸಿಗೆ ಆನಂದವಾಗ್ತದೆ. ಸಂಗೀತ ಅಂದ್ರೆ ನಾನು ಕೀರ್ತನೆ ಹೇಳ್ತಾ ಇಲ್ಲ, ಬರೀ ಆ ಅಂತ ಹೇಳ್ಕೊಂಡು ಒಂದು ಸಂಗೀತ ಉತ್ತರಾದಿ ಸಂಗೀತ ಉಂಟಲ್ಲ, ಆ ಅಂತ ಅದು ಮುಗಿಯುವುದೇ ಇಲ್ಲ, ಬರೀ ಆಕಾರದಲ್ಲೇ ಮುಗಿಯುತ್ತಲ್ಲ. ಅದನ್ನು ಕೇಳಿದಾಗ ಒಂದು ಖುಷಿ ಆಗ್ತದೆ. ಆದ್ರೆ ಆ ಖುಷಿಗೂ ಪುರಾಣ ಶ್ರವಣದಿಂದ ಆಗುವ ಖುಷಿಗೂ ವ್ಯತ್ಯಾಸ ಇದೆ. ಏನು? ಸಂಗೀತ ಶ್ರವಣದಿಂದ ಆಗತಕ್ಕಂತಹ ಆನಂದವನ್ನು ಶ್ರೋತ್ರಾನಂದ ಅಂತ ಕರೀತಾರೆ. ಪುರಾಣ ಶ್ರವಣದಿಂದ ಆಗತಕ್ಕಂತಹ ಆನಂದವನ್ನು ಜ್ಞಾನಾನಂದ ಅಂತ ಕರೀತಾರೆ. ಜ್ಞಾನಾನಂದಕ್ಕೂ ಶ್ರೋತ್ರಾನಂದಕ್ಕೂ ಏನು ವ್ಯತ್ಯಾಸ? ಒಂದು ವೀಣಾಧ್ವನಿಯನ್ನು ಕೇಳ್ತಾ ಇದ್ರೆ ಆಗುವಂತಹದ್ದು ಶ್ರೋತ್ರಾನಂದ. ಅದೇ ಭಗವಂತನ ವಿಚಾರವನ್ನು ಕೇಳ್ತಾ ಕೇಳ್ತಾ ಆಗತಕ್ಕಂಥದ್ದು ಜ್ಞಾನಾನಂದ. ಅಂದ್ರೆ ಕೇಳ್ತಾ ಇದ್ದ ಹಾಗೆ ಅದರ ಜ್ಞಾನ ನಮಗುಂಟಾಗ್ತದೆ. ಎರಡು ಕಿವಿಯಿಂದಲೂ ಆ ಶಬ್ದ ಒಳಗೆ ಪ್ರವೇಶ ಮಾಡಿ, ಒಳಗೆ ಹೋಗಿ ಎರಡೂ ತಾಗಿ ಕೆಳಕ್ಕೆ ಇಳಿದು ಮನಸ್ಸೆಂಬಂತಹ ಮೂಸೆಯಲ್ಲಿ ಪಾಕವಾಗಿ ಪಕ್ವವಾದ ಆ ವಿಷಯ ತನ್ನ ವಿಷಯವಾಗಿ ಅವನಲ್ಲಿ ನೆಲೆ ನಿಂತಾಗ ಒಳಗಿಂದ ಒಂದು ಸ್ಫುರಣೆ ಉಂಟಾಗ್ತದೆ, ಒಂದು ಆನಂದ ಉಂಟಾಗ್ತದೆ. ಅದನ್ನು ಚಿದಾನಂದ ಅಥವಾ ಜ್ಞಾನಾನಂದ ಅಂತ ಕರೀತಾರೆ, ನಿತ್ಯಾನಂದ ಅಂತ ಕರೆಯುವುದಿಲ್ಲ. ಯಾಕಂದ್ರೆ ಬೆಂಗಳೂರಿನಲ್ಲಿ ಅದಕ್ಕೆ ಅಷ್ಟು ಮಹತ್ವ ಇಲ್ಲ. ಆದ್ರೆ ಇದಕ್ಕೆ ಕರೆಯುವುದು ಒಂದು ಚಿದಾನಂದ ಅಂತ ಕರೀತಾರೆ, ಅಥವಾ ಜ್ಞಾನಾನಂದ ಅನ್ನುವ ಶಬ್ದದಿಂದ ಕರೀತಾರೆ. ಈ ಜ್ಞಾನಾನಂದ ಅನ್ನುವುದು ಶ್ರೋತ್ರಾನಂದಕ್ಕಿಂತ ಸುಮಾರು 100 ಪಟ್ಟು ದೊಡ್ಡದು. ಶ್ರೋತ್ರಾನಂದವು ಚಿಕ್ಕದಲ್ಲ, ಅದು ದೊಡ್ಡದು. ಬರೀ ಬಾಯಿಯಲ್ಲಿ ತಿಂಡಿ ತಿಂದುಕೊಂಡು ಖುಷಿ ಪಡುವುದಕ್ಕಿಂತ ಸಂಗೀತವನ್ನು ಕೇಳಿಕೊಂಡು ಪಡ್ತಕ್ಕಂಥ ಆನಂದ ಉಂಟಲ್ಲೋ ಅದು ಸಾತ್ವಿಕ, ಅದಕ್ಕಿಂತ ಇದು ಸಾತ್ವಿಕ. ಜ್ಞಾನಾನಂದ ಅನ್ನುವುದು ಅದಕ್ಕಿಂತ ಹೆಚ್ಚು ಸಾತ್ವಿಕವಾದದ್ದು, ಪರಮಸಾತ್ವಿಕವಾದಂತಹ ಆನಂದ. ಆ ಪರಮಸಾತ್ವಿಕವಾದ ಆನಂದ ಯಾರಿಂದ ಅನುಭವಿಸುವುದಕ್ಕೆ ಯುಕ್ತವಾಗ್ತದೆ? ಯಾರಿಗೆ ಧ್ಯಾನ ಮಾಡುವ ಶಕ್ತಿ ಉಂಟೋ ಅಂಥವನು ಮಾತ್ರ ಅನುಭವಿಸಿ. ಧ್ಯಾನ ಅಂದರೆ ಮುಖ್ಯವಾಗಿ ಇಂದ್ರಿಯಗಳನ್ನು ಏಕಾಗ್ರಗೊಳಿಸತಕ್ಕಂತಹ ಒಂದು ವಿಧಾನ. ನಮ್ಮಲ್ಲಿ ಒಂದು ಕತ್ತಿ ಅಥವಾ ಚಾಕು ಇದೆ ಅಂತಾದರೆ ಆ ಚಾಕುವಿನಿಂದ ದರ್ಬೆಯನ್ನೂ ಕತ್ತರಿಸುವುದಕ್ಕೆ ಆಗದೆ ಹೋದರೆ ಚಾಕು ಹಿಡ್ಕೊಂಡು ಏನು ಪ್ರಯೋಜನ? ಹಾಗಾದ್ರೆ ಚಾಕುವಿನಿಂದ ಆಗಬೇಕಾದ ಪ್ರಯೋಜನ ನಮಗೆ ಲಭ್ಯವಾಗಬೇಕು ಅಂತಾದ್ರೆ ಮೊದಲು ಮಾಡಬೇಕಾದದ್ದು ಆ ಚಾಕುವನ್ನು ಒಂದು ಕಲ್ಲಿಗೆ ಗೀರಿ 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 ಅದನ್ನು ಸರಿಯಾಗಿ ನಿಶಿತಗೊಳಿಸಬೇಕು, ಹರಿತಗೊಳಿಸಬೇಕು. ಹರಿತವಾದ ಚಾಕು ತನ್ನದ್ದಾದ ಅರ್ಥಕ್ರಿಯಾಕಾರಿಯಾಗ್ತದೆ, ಮಾಡಬೇಕಾದ ಕೆಲಸವನ್ನು ಅದು ಮಾಡ್ತದೆ. ಹಾಗೆ ನಮ್ಮ ಮನಸ್ಸು ಕೂಡ ಅದು ಎಷ್ಟೋ ಕಾಲದಿಂದಲೂ ಅದಕ್ಕೆ ಯಾವುದೇ ರೀತಿಯ ಸಾಣೆಯನ್ನಿಡದೆ ಇದ್ದ ಕತ್ತಿಯ ಹಾಗೆ ಮನಸ್ಸಿತ್ತು ಅಂತಾದರೆ ಆ ಮನಸ್ಸಿನಿಂದ ನೀವು ಯಾವ ವಿಷಯವನ್ನೂ ಕೂಡ ಛೇದನೆ ಮಾಡುವುದಕ್ಕೆ ಆಗುವುದಿಲ್ಲ. ಅಸಂಗ ಶಸ್ತ್ರೇಣ
ದೃಢೇನ ಚಿತ್ವ ಅಂತ ವಿಷಯ ಛೇದನೆ ಮಾಡಬೇಕು ನಮ್ಮ ಮನಸ್ಸಿನಿಂದ. ವಿಷಯ ಛೇದನೆ ಮಾಡುವುದು ಅಂದ್ರೆ ವಿಷಯವನ್ನು ಬಿಡಿಸಿ ಬಿಡಿಸಿ ನಿತ್ಯಾನಿತ್ಯ ವಸ್ತು ವಿವೇಕ, ಅದನ್ನು ಸ್ಪಷ್ಟವಾಗಿ ಇದು ಹಾಗೆ ಇದು ಹೀಗೆ ಅಂತ ತಿಳ್ಕೊಳ್ಳುವುದು. ಈ ವಿಷಯ ಛೇದನೆ ಬಿಡಿಸಿ ಬಿಡಿಸಿ ವಿಷಯಗಳನ್ನು ತಿಳಿಯಬೇಕಾದ್ರೆ ಮೊದಲು ಮನಸ್ಸು ಶುದ್ಧವಾಗಬೇಕು. ಅಂತಃಕರಣ ಶುದ್ಧಿ ಅಂತ ಇದಕ್ಕೆ ಕರೀತೇವೆ. ಯಾರಿಗೆ ಈ ಅಂತಃಕರಣದಲ್ಲಿ ಮಲಗಳೇ ತುಂಬಿರ್ತಾವೋ ಅಂತಹ ವ್ಯಕ್ತಿ ಯಾವತ್ತಿಗೂ ಕೂಡ ಒಬ್ಬ ವ್ಯಕ್ತಿ ಹೇಳಿದಂತಹ ದೈವಿ ವಿಷಯವನ್ನು ತಾನು ಮನನ ಮಾಡುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಮನಸ್ಸಿಗೆ ಇದು ಇಳಿಯುವುದಿಲ್ಲ. ಇಳಿಲಿಕ್ಕೆ ಏನಾಗಿದೆ, ಅಲ್ಲಿ ಭರ್ತಿಯಾಗಿ ಹೋಗಿದೆ. ಈಗ ಒಂದು ಪಾತ್ರೆಯಲ್ಲಿ ನೀರು ಭರ್ತಿ ಹಾಕಿದ್ರೆ ಆಮೇಲೆ ಒಂದು ಬಿಸ್ಲೆರಿ ಬಾಟ್ಲಲ್ಲಿ ನಾವು ಗಂಗಾ ತೀರ್ಥವನ್ನು ತರುವುದು. ಇವತ್ತೆಲ್ಲ ಹಾಗೆ, ಇವತ್ತೆಲ್ಲ ಹಿಂದಿನ ತಾಮ್ರದ ಪಾತ್ರೆಯಲ್ಲೆಲ್ಲ ಗಂಗಾ ತೀರ್ಥವನ್ನು ತರುವವರಿಲ್ಲ. ಅಲ್ಲಿ ಬಾಟ್ಲಿಯನ್ನೇ ಮುಳುಗಿಸಿ ಗಂಗಾ ತೀರ್ಥವನ್ನು ತರ್ತಾರೆ. ಪ್ಲಾಸ್ಟಿಕ್ ಅನ್ನೋದು ಅಷ್ಟು ಸರ್ವಶ್ರೇಷ್ಠವಾಗಿ ಆಗಿ ಹೋಗಿದೆ. ಈಗ ಅದನ್ನು ತಂದು ಈ ಪಾತ್ರೆಗೆ ಗಂಗಾ ತೀರ್ಥ ಹಾಕುವ ಅಂತ ಹಾಕಿದ್ರೆ ಪ್ರಯೋಜನ ಏನು? ಹಾಕಿದ್ದೆಲ್ಲ ಸುರಿದು ಹೋಗುತ್ತಲ್ಲ. ತುಂಬಿದ ಪಾತ್ರೆಯಲ್ಲಿ ಮತ್ತೆ ತುಂಬುವುದಕ್ಕೆ ಬರುವುದಿಲ್ಲ. ಹಾಗೆ ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ ಮೊದಲಾದಂತಹ ಮಲಗಳು ತುಂಬಿದ್ರೆ ಮಲಿನವಾದಂತಹ ಮನಸ್ಸಿನಲ್ಲಿ ಹೇಗೆ ತಾನೇ ನಿಮ್ಮ ಜ್ಞಾನ ತುಂಬುವುದಕ್ಕೆ ಸಾಧ್ಯವಾಗ್ತದೆ? ಆದ್ರಿಂದ ಮೊದಲು ಮನಸ್ಸನ್ನು ಶುದ್ಧಗೊಳಿಸಬೇಕು, ಪಾತ್ರೆಯನ್ನು ಶುದ್ಧೀಕರಿಸಬೇಕು. ಶುದ್ಧವಾದ ಪಾತ್ರೆಯಲ್ಲಿ, ನಿರ್ಮಲವಾದ ಪಾತ್ರೆಯಲ್ಲಿ ಹಾಕಿದ ಹಾಲು ಕೆಡದೆ ಶುದ್ಧವಾಗಿ ಹಾಗೆ ಉಳಿಯುತ್ತೆ ಹೇಗೋ ಹಾಗೆ ಶುದ್ಧವಾದ ಮನಸ್ಸಿನಲ್ಲಿ ಭಗವದ್ವಿಷಯಕ ಜ್ಞಾನವನ್ನು ತುಂಬಿಸಬೇಕು. ಅದಕ್ಕೆ ಮೊದಲು ನೀನು ಮನಸ್ಸನ್ನು ಶುದ್ಧ ಮಾಡಿಕೋ. ಶುಕಾಚಾರ್ಯರು ಮೊದಲು ತನ್ನ ಶಿಷ್ಯನಾದ ಪರೀಕ್ಷಿತನಿಗೆ ಹೇಳುವುದು, ಶೋಧಿಸಬೇಕು, ಮನವ ಶೋಧಿಸಬೇಕು ನಿಚ್ಚ. ನಿಚ್ಚ ಅನ್ನೋದು ಶುದ್ಧ ಕನ್ನಡ. ನಮಗೆ ಸಂಸ್ಕೃತ ಮಾತಾಡಿ ಮಾತಾಡಿ ಕನ್ನಡ ಬರ್ತೋಗಿದೆ ಈಗ. ನಿಚ್ಚ ಅಂದ್ರೆ ನಿತ್ಯವೂ ಅಂತ ಅರ್ಥ. ಅದು ನಿತ್ಯ ಅನ್ನೋದು ಕನ್ನಡದಲ್ಲಿ ನಿಚ್ಚ ಅಂತ ಆಗ್ತದೆ. ಹೇಗೆ ಪುಸ್ತಕ ಅನ್ನೋದೇನಾಗ್ತದೆ, ಹೊತ್ತಗೆ ಅಂತ ಆಗ್ತದೆ. ಈ ಹೊತ್ತಗೆ ಅಂತ ಇದ್ರೆ ಏನು ಸ್ವಾಮಿ ಹೊತ್ತಗೆ? ನಮ್ಮ ಹೊತ್ತಗೆಗೊಂದು ಮುನ್ನುಡಿಯನ್ನು ಕೊಡಿ ಅಂದ್ರೆ ಇವ್ರಿಗೆ ಕನ್ನಡ ಬರೋಲ್ಲ ಅಂತ ನಾವು ತೀರ್ಮಾನ ಮಾಡ್ತೇವೆ. ಸರಿಯಾದ ಕನ್ನಡ ಮಾತಾಡಿದವನಿಗೆ ಕೆನ್ನಡ ಎಕ್ಕಡ ಅಂತ ಕೇಳಬೇಕಾದ ಪ್ರಸಂಗದಲ್ಲಿ ನಾವು ಬೆಂಗಳೂರಿನಲ್ಲಿದ್ದೇವೆ. ಈ ಮನಸ್ಸನ್ನು ಶೋಧಿಸಬೇಕು ನಿಚ್ಚ. ನಿಚ್ಚ ಅಂದ್ರೆ ಏನು? ಒಂದು ದಿವಸ ಯಾವತ್ತೋ ಮನಸ್ಸನ್ನು ಶೋಧಿಸಿ ಇನ್ನೂ ಗೆದ್ದು ಬಿಟ್ಟೆ ಅಂತ ತೀರ್ಮಾನ ಮಾಡುವ ಹಾಗಿಲ್ಲ. ಯಾಕಂದ್ರೆ ಶೋಧಿಸಿದ ಮನಸ್ಸು ಮತ್ತೆ ಮತ್ತೆ ಕೆಸರಾಗ್ತಾ ಇರ್ತದೆ. ನಾವು ಒಂದು ಬಾರಿ ಈ ಬಟ್ಟೆಯನ್ನು ಒಗೆಯೋದು, ಇನ್ನು ನಾವೇನಿದ್ರು ಇದು ಕೊನೆ ತನಕವೂ ಇದನ್ನು ಒಗಿಲಿಕ್ಕಿಲ್ಲ, ಆಮೇಲೆ ಒಗೆಯುವುದೇ. ಒಗಿಲಿಕ್ಕಿಲ್ಲ ಅಂತ ಕೂದ್ರೆ ಆ ವಸ್ತ್ರ ಹೇಗೆ ಶುದ್ಧ ಆಗಿರ್ತದೆ? ಅಯಂ ಪಟೋಮೇ ಪಿತುರಾದ್ಯ ಭೂಷಣ ಪಿತಾಮಹಾದ್ಯೈರಪಿ ಭುಕ್ತ ಯೌವನ ಅಂತ ಹೇಳಿದಾಗ ಆಗ್ತದೆ. ನನ್ನ ಅಪ್ಪನೂ ಕೂಡ ಮೊದಲು ಧರಿಸಿದ ಬಟ್ಟೆ ಇದೆ, ನನ್ನ ಅಜ್ಜನ ಮದುವೆ ಕಾಲದಲ್ಲಿ ಇದನ್ನೇ ಧರಿಸಿದ್ರು ಅಂತ ಹೇಳುವ ಬಟ್ಟೆ, ಅದು ಸಾವಿರಾರು ಬಟ್ಟೆ ಆಗಿರ್ತದೆ ಆ ಬಟ್ಟೆಯಲ್ಲಿ. ಅಂಥ ಬಟ್ಟೆಯನ್ನು ನಾವು ಒಗೆಯದೆ ಅಷ್ಟೆಷ್ಟು ಪರಿರಕ್ಷಣೆ ಮಾಡಿ ಏನೋ ಪ್ರಯೋಜನ? ಪ್ರತಿನಿತ್ಯವೂ ಕೂಡ ನಮ್ಮ ಶರೀರವನ್ನು, ನಮ್ಮ ವಸ್ತ್ರವನ್ನು ನಾವು ಹೇಗೆ ಶುದ್ಧಗೊಳಿಸ್ತಾ ಇರಬೇಕಾಗ್ತದೋ ಹಾಗೆಯೇ ಅಂತಃಕರಣವನ್ನು ಕೂಡ ನಾವು ಪ್ರತಿನಿತ್ಯ ಮನವ ಶೋಧಿಸಬೇಕು ನಿಚ್ಚ. ಪ್ರತಿನಿತ್ಯವೂ ಕೂಡ ನಮ್ಮ ಮನಸ್ಸನ್ನು ನಾವು ಶೋಧಿಸ್ತಾ ಇರಬೇಕು. ಮನಸ್ಸನ್ನು ಶೋಧಿಸುವ ಬಗೆ ಏನು? ಮನಸ್ಸನ್ನು ಶೋಧಿಸಬೇಕಾದರೆ ಮನಸ್ಸಿನಲ್ಲಿರುವ ಅಶುದ್ಧಿ ಯಾವುದು ಅಂತ ಮೊದಲು ತಿಳ್ಕೊಳ್ಬೇಕು. ಮನಸ್ಸಿನಲ್ಲಿ ಉಂಟಾಗಿರುವ ಅಶುದ್ಧಿ ಅಂತ ಹೇಳಿದ್ರೆ ಕಾಮ ಕ್ರೋಧಾದಿವಿರ್ ಮಲೈಹಿ ಅಹಂ ಮಮಾಭಿಮಾನೋತ್ಥೈಹಿ ಕಾಮ ಕ್ರೋಧಾದಿಭಿರ್ ಮಲೈಹಿ ವೀತಂ ಯದಾ ಮನಃಶುದ್ಧಂ ಅದುಃಖಂ ಅಸುಖಂ ಶಿವಂ. ಮನಸ್ಸಿನಲ್ಲಿ ಕಾಮಕ್ರೋಧಾದಿ ಮಲಗಳು ತುಂಬಿದ್ದಾವೆ. ಕಾಮ ಅಂದ್ರೆ ಬೇಕು ಬೇಕು ಅನ್ನುವ ಭಾವನೆ, ಕ್ರೋಧ ಅಂದ್ರೆ ಬೇಕಾದದ್ದು ಸಿಗದೇ ಇದ್ದಾಗ ಉಂಟಾಗುವ ಮಾನಸವಾದ ಒಂದು ವೃತ್ತಿ. ನಮಗೇನೋ ಬೇಕು ಅಂತ ಇರ್ತದೆ, ಆ ಬೇಕಾದ್ದನ್ನು ಪಡೆಯುವುದಕ್ಕೋಸ್ಕರ ಹೋದಾಗ ಬೇಕಾದ್ದು ಸಿಗುತ್ತೆ ಸಿಗುತ್ತೆ ಅಂತಾಯ್ತು, ಪಕ್ಕದವರು ಲಪಡಾಯಿಸ್ಬಿಟ್ರು. ಇವನಿಗೇನಾಗ್ತದೆ, ಇವತ್ತಿದ್ದ ಸ್ಥಾನಕ್ಕಿಂತ ಮೇಲಿನ ಸ್ಥಾನಕ್ಕೆ ಪ್ರಮೋಟ್ ಆಗುವುದು ಅಂತ ಸಿದ್ಧ ಆಗಿರ್ತದೆ. ಇವ ಅದನ್ನು ಕಾಯ್ತಾ ಇರ್ತಾನೆ. ಅಷ್ಟರಲ್ಲಿ ಸುದ್ದಿ ಬಂತು, ಅದು ಪಕ್ಕದವರಿಗೆ ಹೋಯ್ತು, ನಿಮ್ಮ ಕೆಳಗಿನವರಿಗೆ ಪ್ರಮೋಷನ್ ಸಿಕ್ಕಿದೆ, ನಿಮಗೆ ಸಿಗಲಿಕ್ಕಿಲ್ಲ, ನೀವು ಅವರಿಗಿಂತ ಕೆಳಗೆ ಕೆಲಸ ಮಾಡಬೇಕು ಅಂತ ಬಂತು ಅಂತ ಅನ್ಕೊಳ್ಳಿ. ಅವತ್ತವ ಮನೆಗೆ ಬರುವಾಗ ಪಕ್ಕದಲ್ಲಿ ಒಂದು ಸ್ವಿಚ್ ಇರ್ತದೆ, ಅದನ್ನು ಒತ್ತಿದ್ರೆ ಒಳಗೆ ಬೆಲ್ ಆಗ್ತದೆ. ಇವ ಅದು ಮಾಡುವುದಿಲ್ಲ, ಬಂದು ಬಾಗಿಲಿಗೆ ಪಟ ಪಟ ಗುತ್ತಾ ಇರ್ತಾನೆ. ಇವ ಬಾಲ್ಯದಲ್ಲಿ ಕಲ್ತ ಕರಾಟೆ ಆಗಲೇ ಪ್ರಯೋಜನಕ್ಕೆ ಬರುವುದು. ಬಾಗಿಲು ಗುದ್ದುವುದನ್ನು ನೋಡಿ ಒಳಗಿಂದ ಬಂದವರು ಪುಣ್ಯಕ್ಕೆ ಲಟ್ಟಣಿಗೆ ಹಿಡ್ಕೊಂಡು ಬಂದದ್ರಿಂದ ಬದುಕಿದ್ರು, ಇಲ್ಲ ಹೋದ್ರೆ ಅವರ ಕಪಾಳಕ್ಕೂ ಮೋಕ್ಷ ಆಗ್ತಿತ್ತು. ನೋಡಿದ್ರೆ ಯಾಕೆ ಇಷ್ಟು ಸಿಟ್ಟು ಅಂತ ಅವರ ಹತ್ರ ಕೇಳಿದ್ರೆ ಉತ್ತರ ಇಲ್ಲ ಅವರ ಹತ್ರ. ಅವರಿಗೆ ಬೇಕಾದ್ದು ಸಿಗಲಿಲ್ಲ. ಯಾವತ್ತು ಕಾಮದ ವಿಚ್ಛೇದವಾಗ್ತದೆ ಆಗ ಮನುಷ್ಯನಲ್ಲಿ ಕ್ರೋಧ, ಕಾಮಾತ್ ಕ್ರೋಧೋಭಿಜಾಯತೆ. ಈ ಕಾಮ ವಿಚ್ಛೇದದಿಂದ ಮನುಷ್ಯನಲ್ಲಿ ಕ್ರೋಧ ಉಂಟಾಗ್ತದೆ. ಹಾಗೆಂತೇಳಿ ಬೇಕಾದ್ದು ಸಿಕ್ಕಿತು ಅಂತ ಅನ್ಕೊಳ್ಳಿ,
ಅದರಿಂದ ಏನು ಭಾರಿ ಒಳ್ಳೇದಾಗುವುದಿಲ್ಲ. ಬೇಕಾದ್ದು ಇವನಿಗೆ ಸಿಕ್ಕಿದ ಮೇಲೆ, ಇವನಿಗೆ ಭಾಗವತ ಪುಸ್ತಕ ಇರಲಿಲ್ಲ, ನಾವೇ ಎತ್ತಿ ಒಂದು ಭಾಗವತ ಪುಸ್ತಕ ಕೊಟ್ವಿ ಅಂದ್ರೆ ಅದನ್ನು ಯಾರು, ಅವನಂತೂ ಪಾರಾಯಣ ಮಾಡುವುದಿಲ್ಲ, ಅದಕ್ಕೆ ಮಂಗಳಾರತಿ ಮಾಡ್ತಾ ಇರ್ತಾನೆ. ಒಬ್ಬರು ಅತಿಥಿಗಳು ಬಂದು ಮೆಲ್ಲ ಭಾಗವತ ತೆಗೆದು ಸ್ವಲ್ಪ ಪಾರಾಯಣ ಮಾಡಿದ್ರೆ ಅದು ಯಾರ ಪುಸ್ತಕ ಅನ್ಕೊಂಡ್ರಿ ನೀವು ಅಂತ ಕೇಳ್ತಾನೆ. ಅದು ನಂದು ಗೊತ್ತಾ, ಜಾಗ್ರತೆ, ಇಷ್ಟೇ ಬಿಡಿಸ್ಬೇಕು, ಜಾಸ್ತಿ ಬಿಡಿಸಬಾರ್ದು ಅಂತ ಹೇಳ್ತಾರೆ. ಇದಕ್ಕೆ ಲೋಭ ಅಂತ ಹೆಸರು. ಬಯಸಿದ್ದು ಸಿಕ್ಕಿದ ಮೇಲೆ ಅದು ನಂದೇ, ಅದನ್ನು ಉಪಯೋಗಿಸುವುದಾದ್ರೆ ನಾನೇ ಉಪಯೋಗಿಸಬೇಕು ಅನ್ನೋ ಭಾವ ಬರುತ್ತಲ್ಲ, ಇದು ಲೋಭ. ಹಾಗಾದ್ರೆ ಕಾಮದಿಂದ ಹುಟ್ಟತಕ್ಕಂತ ಇಬ್ಬರು ಮಕ್ಕಳು, ಒಂದು ಕ್ರೋಧ, ಒಂದು ಲೋಭ. ಕಾಮದ ವಿಚ್ಛೇದದಿಂದ ಉಂಟಾಗತಕ್ಕಂಥದ್ದು ಕ್ರೋಧ, ಕಾಮದ ಲಾಭದಿಂದ ಸಿಗತಕ್ಕಂಥದ್ದು ಲೋಭ. ಈ ಕಾಮದಿಂದ ಮಕ್ಕಳು, ಕಾಮ ಏಷಃ ಕ್ರೋಧ ಏಷಃ ರಜೋಗುಣ ಸಮುದ್ಭವ ಅತ್ಯಾಶನಃ ಮಹಾಪಾಪ್ಮ. ಅದರ ಬಗ್ಗೆ ಕೃಷ್ಣ ಎಷ್ಟೆಲ್ಲ ಬೈಬೇಕು ಅಷ್ಟೆಲ್ಲ ಬೈತಾನೆ, ಕಾಮಕ್ರೋಧ ಲೋಭಗಳ ಬಗ್ಗೆ. ಅಂತಹ ಕಾಮಕ್ರೋಧ ಲೋಭಾದಿಗಳು ಮನುಷ್ಯನ ಮನಸ್ಸಿನಲ್ಲಿರ್ತಕ್ಕಂತಹ ದೋಷಗಳು. ಯಾಕೆ ದೋಷ? ಅದು ಯಾವುದು ಉತ್ಕರ್ಷಕ್ಕೆ ಪ್ರತಿಬಂಧಕವೋ ಅದಕ್ಕೆ ದೋಷ ಅಂತ ಹೆಸರು. ಮನುಷ್ಯನ ಉತ್ಕರ್ಷ ಇರುವುದು ಶುದ್ಧವಾದ ಮನಸ್ಸಿನಲ್ಲಿ. ಎಲ್ಲಿಯ ತನಕ ಮನಸ್ಸಿನ ಶೋಧನೆ ಆಗುವುದಿಲ್ಲ ಅಲ್ಲಿಯ ತನಕ ಆತನ ಉತ್ಕರ್ಷ ಇಲ್ಲ. ಬರೀ ಲೌಕಿಕವಾಗಿ ಆತ ಒಂದಷ್ಟು ಸಂಪತ್ತನ್ನು ಸಂಪಾದಿಸಿಕೊಳ್ಳಬಹುದೇ ಹೊರತು ಆತನ ನಿಜವಾದ ಉತ್ಕರ್ಷ ಏನಿದೆ, ಪಾರಮಾರ್ಥಿಕ ಉತ್ಕರ್ಷ, ಅದು ಯಾವತ್ತಿಗೂ ಕೂಡ ಆತನಿಗೆ ಲಭ್ಯವಾಗುವುದಿಲ್ಲ ಮನಸ್ಸಿನ ಶುದ್ಧತೆ ಇಲ್ಲದೆ ಹೋದರೆ. ಆದ್ರಿಂದ ಮನಸ್ಸನ್ನು ಪ್ರತಿನಿತ್ಯವೂ ಶೋಧಿಸು. ಮನಸ್ಸಿನ ಶೋಧನೆಗೆ ಪ್ರಮುಖವಾದಂತಹ ಮಾರ್ಗ ಏನು ಅಂದ್ರೆ ಪ್ರಾಣಾಯಾಮ ಪರಾಯಣ. ಪ್ರಾಣಾಯಾಮ ಅನ್ನುವುದು ಮನಸ್ಸಿನ ಶೋಧನೆಗೆ ಇರತಕ್ಕಂತಹ ರಾಮಬಾಣ. ರಾಮಬಾಣ ಅಂತ ಒಂದು ಆಯುರ್ವೇದದಲ್ಲಿ ಔಷಧ. ಯಾಕೆ ಅದಕ್ಕೆ ರಾಮಬಾಣ ಅಂತ ಹೆಸರಿಟ್ಟಿದ್ದಾರೆ ಅಂದ್ರೆ ಅದು ಯಾವ ರೋಗಕ್ಕೂ ಆಗುತ್ತೆ ಅಂತ. ಯಾವ ರೋಗಕ್ಕೂ ಆಗುತ್ತೆ. ಅವನಿಗೆ ಶೀತ ಆಯ್ತೋ ತಗೊಳ್ಳಿ, ಇಲ್ಲ ಶೀತ ಅಲ್ಲ ನಮ್ಗೆ ಜ್ವರ ಅಂತ ಹೇಳಿದ್ರೆ ವಿಷಮ ಶೀತ ಜ್ವರವೋ ತಗೊಳ್ಳಿ, ಅದಕ್ಕೂ ಅದೇ. ಆಮೇಲೆ ರಕ್ತ ಪರೀಕ್ಷೆ ಎಲ್ಲ ಮಾಡಿದಾಗ ಅವನಲ್ಲಿ ಬಿಳಿ ಕಣಗಳು ತುಂಬಾ ಕಡಿಮೆ ಆಗ್ತವೆ, ಇದೇ ತಗೊಳ್ಳಿ ಪರವಾಗಿಲ್ಲ, ಅದೇ ನಡೆಯುತ್ತೆ. ಅಲ್ಲ ಸಿಕ್ಕಾಬೆಟ್ಟ ತಲೆನೋವು, ಇಲ್ಲಿಂದ ಯಾರೋ ಚುಚ್ಚಿದ ಹಾಗೆ ಆಗ್ತದೆ, ಇಲ್ಲಿಂದ ಅದು ಹೊರಗೆ ಹೋಗದ ಹಾಗೆ ಆಗ್ತದೆ ಅಂತ ಕೆಲವರಿಗೆ ಇಂಥದ್ದೆಲ್ಲ ಭೂತ ಪ್ರೇತ ಪಿಶಾಚಿ ಆವೇಶ ಆಗ್ತದೆ. ಹಾಗಿದೆ, ಇದನ್ನೇ ತಗೊಳ್ಳಿ. ಎಲ್ಲಕ್ಕೂ ನಡೆಯುವಂತಹ ಒಂದು ಔಷಧಿಗೆ ರಾಮಬಾಣ ಅಂತ ಕರೆಯೋದು. ಆ ರೀತಿಯಲ್ಲಿ ಯೋಗ ಸಾಧನೆಯಲ್ಲಿ ರಾಮಬಾಣ ಯಾವುದು? ರಾಜ ಯೋಗ ಅಥವಾ ಯೋಗ ರಾಜ ಅಂತ ಕರೆಸಿಕೊಳ್ಳುವಂತಹದ್ದು ಯಾವುದು ಅಂದ್ರೆ ಪ್ರಾಣಾಯಾಮ. ಮನಸ್ಸಿನ ಶೋಧನೆಯಲ್ಲಿ ಪ್ರಾಣಾಯಾಮಕ್ಕೆ ಇರುವಷ್ಟು ಮಹತ್ವ ಮತ್ತೊಂದಿಲ್ಲ. ನಾವು ಅದನ್ನು ಮರ್ತು ಒದ್ದಾಡ್ತಾ ಇದ್ದೇವೆ ನಿಜವಾಗಿ. ಒಂದು ಬಾರಿ ಮನಸ್ಸು ಟೆನ್ಷನ್ಗೆ ಬಂತು ಅಂತ ಆದ್ರೆ, ಅಥವಾ ಮನಸ್ಸು ಸ್ಥಿಮಿತದಲ್ಲಿಲ್ಲ, ನಾವು ಅಂದುಕೊಂಡ ಹಾಗೆ ಒಂದು ಏಕಾಗ್ರವಾಗಿ ನಿಲ್ಲುವುದಿಲ್ಲ ಅಂತ ಆದ್ರೆ ಮನುಷ್ಯ ಮಾಡಬೇಕಾದ ಕೆಲಸ ಏನು? ಪದ್ಮಾಸನ ಹಾಕಿಕೊಂಡು ಶಾಂತವಾದ ಪ್ರದೇಶದಲ್ಲಿ ಪೂರ್ವಾಭಿಮುಖವಾಗಿ ಅಥವಾ ಈಶಾನ್ಯ ಉತ್ತರಾಭಿಮುಖವಾಗಿ ಕುಳಿತುಕೊಳ್ಳುವುದು, ನೇರವಾಗುವುದು. ಜಿತಾಸನ ಜಿತಶ್ವಾಸ ಜಿತಸಂಗೋ ಜಿತೇಂದ್ರಿಯ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇತ್ ಧಿಯಾ. ಭಗವಂತನ ಶುದ್ಧವಾದ ರೂಪದಲ್ಲಿ ಮನಸ್ಸನ್ನು ಧಾರಣೆ ಮಾಡುವುದಕ್ಕೋಸ್ಕರ ಆತೇನು ಮಾಡಬೇಕು? ಪದ್ಮಾಸನ ಹಾಕಿಕೊಂಡು. ಪದ್ಮಾಸನ ಹಾಕುವಾಗ ಹೊಟ್ಟೆ ಅಡ್ಡ ಬರ್ತದೆ ಕೆಲವರಿಗೆ, ಆವಾಗ ಚಕ್ಕಳ ಮಕ್ಕಳ ಹಾಕೊಂಡು ಕೂತ್ರೆ ಸಾಕು. ಚಕ್ಕಳ ಯಾವುದು ಶರೀರಕ್ಕೆ ಹಿತವಾಗ್ತದೆ ಅಂತಹ ಆಸನದಲ್ಲಿ ನೇರವಾಗಿ ಕೂತುಕೊಳ್ಬೇಕು. ನೇರವಾಗಿ ಕೂತುಕೊಂಡು ನಮ್ಮ ವಾಯು ಶಕ್ತಿಯನ್ನು ಆಲೋಚನೆ ಮಾಡಬೇಕು. ನಾವು ಉಸಿರಾಡ್ತಾ ಇದ್ದೇವೆ ಅಂತ ನಮಗೆ ಮೊದಲು ಯೋಚನೆ ಮಾಡಬೇಕು. ಎಷ್ಟೋ ಜನಕ್ಕೆ ನಾವು ಉಸಿರಾಡ್ತೇವೆ ಅಂತ ಗೊತ್ತೇ ಇರುವುದಿಲ್ಲ. ಡಾಕ್ಟರ್ ಹತ್ರ ಹೋದ ಮೇಲೆ ಡಾಕ್ಟರ್ ಹೇಳ್ತಾರೆ, ನೀವು ಉಸಿರಾಡುವುದು ಬೇಗ ಬೇಗ ಆಗ್ತದೆ, ಅದಕ್ಕೆ ಸಮಸ್ಯೆ ಆದದ್ದು ಎದೆಯಲ್ಲಿ ಅಂತ ಹೇಳ್ತಾರೆ. ಹಾಗೆ ಹೇಳಿದ, ಹೌದಾ ನಾನು ಉಸಿರಾಡ್ತಾ ಇದ್ನೋ ಅಂತ ಇವಾಗ ಹೇಳ್ತಾನೆ. ತನ್ನ ಉಸಿರಿನ ಬಗ್ಗೆ ತನ್ನ ಎಚ್ಚರ ಮನುಷ್ಯನಿಗೆ ಇರುವುದಿಲ್ಲ. ತಾನು ಉಸಿರಾಡ್ತಾ, ಆ ಉಸಿರು ನಮ್ಮನ್ನು ಬದುಕಿಸುವುದಲ್ಲ, ನಾವು ಉಸಿರಾಡಿಸಬೇಕು. ಪ್ರಾಣ ಆಯಾಮ ಅಂದ್ರೆ ಉಸಿರಿನ ಬಗ್ಗೆ ಹಿಡಿತವನ್ನು ಸಂಪಾದಿಸುವಂತ ಆ ಶಬ್ದದ ಅರ್ಥ. ನಾವು ಉಸಿರಾಡ್ತಾ ಇದ್ದೇವೆ ಅಂತ ಮೊದಲು ನಮಗೆ ಜ್ಞಾನ ಬೇಕು. ಆಮೇಲೆ ಹೇಗೆ ಉಸಿರಾಡ್ತಾ ಇದ್ದೇವೆ ಅಂತ ತಿಳ್ಕೊಳ್ಬೇಕು. ಹಾಗೆ ಉಸಿರಾಡುವುದಲ್ಲ, ನಿಜವಾಗಿ ಹೀಗೆ ಉಸಿರಾಡಬೇಕು ಅನ್ನುವುದನ್ನು ಶಾಸ್ತ್ರದಿಂದ ತಿಳ್ಕೊಳ್ಬೇಕು. ಹೇಗೆ ನಿಜವಾಗಿ ಉಸಿರಾಡಬೇಕು ಹಾಗೆ ನಮ್ಮನ್ನು ಉಸಿರನ್ನು ಆಡಿಸಬೇಕು. ಅದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಅಂದ್ರೆ ನಾವು ಏನು ಗಾಳಿಯನ್ನು ತಗೊಳ್ತಾ ಇದ್ದೇವೆ ಒಳಗೆ, ಆ ತೆಗೊಳ್ಳುವುದು ಅದಕ್ಕೆ ಪ್ರಾಣವಾಯು ಅಂತ ಹೆಸರು. ಏನು ಪ್ರಾಣವಾಯುವನ್ನು ಒಳಗೆ ತಗೊಳ್ತೇವೆ ಅದು ನಮಗೊಂದು ಆಹಾರ, ನಮಗೊಂದು ಟಾನಿಕ್, ನಮಗೊಂದು ರಸಾಯನ. ಪ್ರಾಣ ಅನ್ನುವುದು ಒಂದು ರಸಾಯನ, ಶರೀರಕ್ಕೆ ಇರತಕ್ಕಂತಹ ಒಂದು ಉತ್ತೇಜಕ ಶಕ್ತಿ. ಶರೀರದಲ್ಲಿ ಪ್ರಾಣ ಅನ್ನುವುದನ್ನು ಉತ್ತೇಜಿಸತಕ್ಕಂತಹ ಶಕ್ತಿಗೆ ಪ್ರಾಣವಾಯು ಅಂತ ಹೆಸರು. ಅದು ಆಹಾರ ಅಂತ ಆದ ಮೇಲೆ ನಾವು ಒಳಗೆ ತಗೊಳ್ಳುವುದು ಬಿಡುವುದು ಅಂತ ಆದ್ರೆ ಪ್ರಯೋಜನ ಏನು? ಈಗ ಒಬ್ಬನಿಗೆ ಊಟ ಮಾಡಿಸೋದು, ಶರೀರದಲ್ಲಿ ಶಕ್ತಿ ಬರಬೇಕು ಅಂತ ಒಂದು ಲೋಟದಲ್ಲಿ ಅಕ್ಕಿಯನ್ನು ಚೆನ್ನಾಗಿ ಅನ್ನವನ್ನು ಅರೆದು
ಪಾನೀಯವನ್ನಾಗಿಸಿ ಕೊಡುವುದು ಹೊಟ್ಟೆಗೆ ತಗೊಡುದು, ಲೋಟವನ್ನು ಹಿಡಿದು ವಾಂತಿ ಮಾಡುವುದು. ಇವ ಲೋಟಕ್ಕೆ ವಾಂತಿ ಮಾಡುದು. ವಾಂತಿ ಮಾಡಿದ ಮೇಲೆ ಹೊಟ್ಟೆಗೆ ಬೇಕಲ್ವ ಮತ್ತೊಮ್ಮೆ ಕುಡಿಸೋದು, ಮತ್ತೆ ವಾಂತಿ ಮಾಡಿಸೋದು. ಈಗ ನಾವು ರೂಮಿನಲ್ಲಿ ಕೂತ್ಕೊಂಡು ಉಸಿರಾಡುವುದು ಅಂದ್ರೆ ಮತ್ತೆಂದದು? ಉಸಿರಾಡುವುದು ಬಿಡುವುದು, ಅದನ್ನೇ ಉಸಿರಾಡುವುದು ಬಿಡುವುದು. ಇದು ತಿನ್ನುವುದು ವಾಂತಿ ಮಾಡುವುದು ಅಂತ ಮಾಡಿದರೆ ಮನುಷ್ಯನ ಶರೀರಕ್ಕೆ ಎಲ್ಲಿ ಅಪ್ಪ ಶಕ್ತಿ ಬರುತ್ತೆ? ಹಾಗಾದ್ರೆ ನಿನ್ನ ಗಾಳಿಯನ್ನು ತಗೊಂಡ ಮೇಲೆ ಅದು ಜೀರ್ಣ ಆಗುವಷ್ಟು ಹೊತ್ತು ಒಳಗೆ ನಿಲ್ಲಿಸಬೇಕೋ ಬೇಡೋ? ಅದಕ್ಕೆ ಕುಂಭಕ ಅಂತ ಹೆಸರು. ಕುಂಭಕ ಇಲ್ಲದೆ ಯಾವ ಪ್ರಾಣಾಯಾಮವೂ ಇಲ್ಲ. ಸುಮ್ಮನೆ ಕೆಲವರು ಉಸಿರಾಡು ಅಂತ ಪ್ರಾಣಾಯಾಮ ಹೇಳ್ಕೊಡ್ತಾರೆ. ಏನಂದ್ರೆ ಬುಸ್ 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 ಅಂತ ಹೇಳ್ತಾ ಇರುವುದು, ಹಂದಿಗಳು ಉಸಿರಾಡಿದಾಗೆ ಉಸಿರಾಡಿಸೋದು. ಅದು ಕೆಲವು ಎದೆಯ ರೋಗಕ್ಕೆ ಬೇಕಾಗಿ ಔಷಧದ ರೂಪದಲ್ಲಿ ಅಂತದ್ದಿದೆ ಹೊರತು ಅದು ಅಧ್ಯಾತ್ಮದ ವಿಷಯದಲ್ಲಿ ಅದು ಪ್ರಾಣಾಯಾಮ ಅಲ್ಲ. ಅಧ್ಯಾತ್ಮದಲ್ಲಿ ಹೇಳುವ ಪ್ರಾಣಾಯಾಮ ಅಂದ್ರೆ ಯಾವುದು? ಸಾವಕಾಶವಾಗಿ ಶ್ವಾಸವನ್ನು ಹೊರಗೆ ಬಿಟ್ಟು ಸಾವಕಾಶವಾಗಿ ಶ್ವಾಸವನ್ನು ಒಳಗೆ ತೆಗೆದುಕೊಂಡಂತಹ ಶ್ವಾಸವನ್ನು ಉದರದಲ್ಲಿ ಎಷ್ಟು ಹೊತ್ತು ತೆಗೊಂಡಿದೆಯೋ ಅದರ 2 ಪಟ್ಟು ಹೊತ್ತು ಒಳಗೇ ಕೂಡಿಸಿಕೊಂಡು ಆಮೇಲೆ ಸಾವಕಾಶವಾಗಿ ಆ ಗಾಳಿಯನ್ನು ಹೊರಗೆ ಬಿಡುವುದು ಅನ್ನೋದೇನಿದೆ, ಈ ಪೂರಕ, ರೇಚಕ, ಕುಂಭಕ ಅನ್ನುವ ಪ್ರಕ್ರಿಯೆಯಿಂದ ಕೂಡಿರುವಂತಹದ್ದಕ್ಕೆ ಪ್ರಾಣಾಯಾಮ ಅಂತ ಹೆಸರು. ಆಚಾರ್ಯರು ರಚಿಸಿದ ಗ್ರಂಥ ಸರ್ವಮೂಲ ಅತ್ಯಂತ ಸಂಕ್ಷಿಪ್ತ. ಅದರಲ್ಲಿ ಪ್ರಾಣಾಯಾಮದ ಬಗ್ಗೆ 1.5 ಶ್ಲೋಕದಲ್ಲಿ ಹೇಳ್ತಾರೆ ಅಂದ್ರೆ ಎಷ್ಟು ಮಹತ್ವ ಇದೆ ಅಂತ ಆಲೋಚನೆ ಮಾಡಿ. ಪ್ರಾಣಾಯಾಮದ ಬಗ್ಗೆ ತಂತ್ರಸಾರ ಸಂಗ್ರಹದಲ್ಲಿ ಪೂರ ಕುಂಭಕ ರೇಚಕೈಹಿಯಿಂದ ಪ್ರಾರಂಭ ಮಾಡಿಕೊಂಡು ಆಚಾರ್ಯರು ಪ್ರಾಣಾಯಾಮದ ವಿವರಣೆಯನ್ನು ಕೊಡ್ತಾರೆ. ಅದರಲ್ಲೂ ಸಗರ್ಭ ಪ್ರಾಣಾಯಾಮವನ್ನು ಹೇಳ್ತಾರೆ, ಅಗರ್ಭ ಪ್ರಾಣಾಯಾಮ ಅಲ್ಲ. ಪ್ರಾಣಾಯಾಮದ ಮೂಲಕ ನಿನ್ನ ಮನಸ್ಸನ್ನು ನೀನು ಶುದ್ಧಗೊಳಿಸಿಕೋ. ಶುದ್ಧವಾದಂತಹ ಮನಸ್ಸಿನಲ್ಲಿ ದೇವರನ್ನು ಕೂಡಿಸುವ ಕೆಲಸವನ್ನು ಮಾಡಬೇಕು. ದೇವರು ಕೂಡಬೇಕು ಅಂತಾದರೆ ಆ ಮನಸ್ಸಿನಲ್ಲಿ ಜ್ಞಾನ ರಸವನ್ನು ತುಂಬಿಸಬೇಕು. ಜ್ಞಾನ ರಸವನ್ನು ಕೊಡುವುದಕ್ಕೋಸ್ಕರ ನಾನು ಭಾಗವತ ಹೇಳ್ತೇನೆ ಮಗು ಅಂತ ರಾಜ ಪರೀಕ್ಷಿತನ ಮುಂದೆ ಆ ಶುಕಾಚಾರ್ಯರು ವಿಷಯವನ್ನು ಪ್ರಸ್ತಾಪನೆ ಮಾಡಿದರು ಅನ್ನುವ ವಿಷಯದ ಜೊತೆಗೆ ಇವತ್ತಿನ ಭಾಗವತ ಉಪನ್ಯಾಸವನ್ನು ಮಧ್ವಾಂತರ್ಗತ ವೇದವ್ಯಾಸರಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.